ಮೆಕ್ಯಾನಿಕ್ ಬಾ ಟೈಟ್ ಮಾಡ್ತೀನಿ. ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್. ವೈದ್ಯರಿಗೆ ಶುಭೋದಯ. ನಿನ್ಗೂ ಅಷ್ಟೇ. ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್. ವಾರ್ತೆಗಳು ಓದುತ್ತಿರುವವರು ಸೋಪೇಗೌಡ. ಓ ದಿಸ್ ಸೈಡ್ ಅಪ್ ಈಸ್ ಕರೆಕ್ಟ್. ಹಂಗಾಗಬೇಕು, ನಾನು ನಗಬೇಕು, ನೀನು ನಗಬೇ. ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್. ಓ ಈಸ್ ಡೆಡ್. ಪಟಕನ್ಬಿಟ್ಟ. ಎಸ್ ಐ ಆಮ್ ವೆರಿ ಸಾರಿ. ಡಾಕ್ಟರ್. ಈಸ್ ಅಲೈವ್. ತಿಪ್ಪೆ ತಿಪ್ಪೆ ನೀ ಬರ್ಕಿರಿ ಎದ್ದಾಳಲ್ಲ. ಡಾಕ್ಟರ್ ಗುಡ್ ಮಾರ್ನಿಂಗ್ ಡಾಕ್ಟರ್. ಡಾಕ್ಟರ್ ನನ್ ಡ್ಯೂಟಿ ಮುಗೀತು. ಸ್ಟೆಥೋಸ್ಕೋಪ್ ತಗೊಳ್ಳಿ. ಗುಡ್ ಲಕ್. ನಡೆಯೋ. ಮಿಸ್ಟರ್ ತಿಪ್ಪೆ ಬಾರಯ್ಯ ಇಲ್ಲಿ. ಇದನ್ನೇನು ಆಸ್ಪತ್ರೆ ಅನ್ಕೊಂಡಿದ್ಯಾ ಇಲ್ಲ ಆಟದ ಮೈದಾನ ಅನ್ಕೊಂಡಿದ್ಯಾ? ಅಲ್ಲಯ್ಯ, ಕುಡಿಯೋಕೆ ಕಾಸ್ ಕೀಳ್ಬಹುದು ಅಂತ ಅವ್ರು ಸ್ವತಂತ್ರ ಕೊಟ್ಟು ಅವ್ರ ಜೊತೆ ಸೇರಿ ಆಟ ಆಡ್ತಾ ಇದೀಯಾ? ನಾನೇನೋ 90 ಆಗ್ತೀನಿ, ನೀವು ಫುಲ್ ಬಾಟ್ಲಿ ಹತ್ತೀರಾ? ಶಟ್ ಅಪ್. ನೀನ್ ಹುಚ್ಚುಚ್ಚ ಮಾತಾಡಿದ್ರೆ ಕೆಲಸದಿಂದ ಡಿಸ್ಮಿಸ್ ಮಾಡ್ತೀನಿ. ವಾರ್ತೆಗಳು ಓದುತ್ತಿರುವವರು ರೇಡಿಯೋ ಮಾರ್ಕೋನಿ. ಮಂಡ್ಯದ ಬಳಿ 5 ನೊಣಗಳ ಸಜೀವದಾನ. ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್. ಓಕೆನಾ? ಐ ಆಮ್ ದ ನಂಬರ್ 1 ಮೆಕ್ಯಾನಿಕ್. ಏನಾಯ್ತು? ಏ ಅಷ್ಟು ಗೊತ್ತಾಗಲ್ಲ ಟೈರು. ಬುದ್ಧಿ ಆಯ್ತಾನೆ ನಿಂಗ? ಏ ಆದಿದ್ದಿದ್ರೆ ನಿನಗೆ ಯಾರು ಕೆಲಸ ಕೊಡ್ತಿದ್ರು? ಡಾಕ್ಟರ್ ಕಾರಣ ಒಳ್ಳೆ ಕೋಳಿ ಪಕ್ಕ ತೆರೆದಾಕ್ಬಿಟ್ಟಲ್ಲಯ್ಯ. ಡಾಕ್ಟರ್ ನೋಡಿದ್ರೆ ನನ್ ಕೆಲಸ ಡಿಸ್ಮಿಸ್ ಮಾಡ್ಬಿಡ್ತಾರ ಗೊತ್ತಾ? ಹೌದಾ ರಯ್ಯ. ಅಯ್ಯೋ, ಒಳ್ಳೆ ಜಾಗಕ್ಕೆ ಕಾಟಿಟ್ ಯಾವನಯ್ಯ ನೀನು? ನನ್ನ ಆಕ್ಷನ್ ಹೇಳೋದಕ್ಕೆ ಮುಂಚೆ ಟೈರ್ ಉಳಿಸಿದ್ದು ಬುದ್ಧಿ ಗಿದ್ದಿ ಇದೆಯಾ ನಿನ್ಗೆ? ಆದಿದ್ರೆ ನಾನಾಕ್ ನಿಮ್ ತವ ಎಣಗಾಡ್ತಿದ್ದೆ. ಓ ಸರಿ ನನ್ನ ಆಕ್ಷನ್ ಹೇಳಿದ್ಮೇಲೆ ಅಲ್ಲಿಂದ ಟೈರ್ ಉಳಿಸ್ಬೇಕು, ಗೊತ್ತಾಯ್ತಾ? ಈಗ ತಗೊಂಡೋಗು. ಅಯ್ಯೋ ಮದನ ಕಾಮರಾಜ, ನಿನ್ಗೆ ಆಕ್ಟಿಂಗ್ ಹುಚ್ಚೋ ಡೈರೆಕ್ಷನ್ ಹುಚ್ಚೋ? ಶಾರ್ಟ್ ಅಪ್. ಇಲ್ಲಿ ಆಕ್ಟರ್ ನಾನೇ, ಡೈರೆಕ್ಟರ್ ನಾನೇ. ಹೆಚ್ಚಿಗೆ ಮಾತಾಡಿದ್ರೆ ಶೂಟಿಂಗ್ ಪ್ಯಾಕಪ್ ಮಾಡ್ಬಿಡ್ತೀನಿ. ಅಂಡರ್ಸ್ಟ್ಯಾಂಡ್? ಚಾಕೆ ನಿನ್ನ ಇಡಿಯಟ್. ಫೀಲ್ಡ್ ಕ್ಲಿಯರ್. ಸ್ಟಾರ್ಟ್ ಸೌಂಡ್ ರೋಲಿಂಗ್. ಸ್ಟಾರ್ಟ್ ಕ್ಯಾಮ್ರಾ ರನ್ನಿಂಗ್. ಜೈ ಬಜರಂಗ ಬಲಿ. ಸರಿಯ ನಿಮ್ಮ ಅಲ್ಲೇ ಕುಸ್ತಿ ಪಟ್ ಕಲ್ಲಿಲ್ಲ ಅಂತ ಹೇಳಿದ್ರೆ ಏನು ಕೊಡಕತ್ತೀರೇನ? ಅಯೋಗ್ಯ ನನ್ನ ಮಕ್ಕಳನ್ನ ತಂದು ಮಣ್ಮುಟ್ಟಿ ಮೈನ ಗಟ್ಟಿ ಮಾಡ್ಕೊಡ್ರು ಅಂತ ಹೇಳಿದ್ರೆ ಹೆಣ್ಣಿನ ಸೊಂಟ ನೋಡಿ ಜೊಲ್ ಸುರಿಸ್ತೀರೇನೋ ನಾಲಾಯಕ್ ನನ್ನ ಮಕ್ಕಳ. ನಮ್ ವಿಷಯ ಇರ್ಲಿ, ನಿಮ್ ಮಗನ್ ನೋಡಿ ಮಂಗ್ಯ ಹಾಕ್ಯಾನ. ಅಯ್ಯಯ್ಯೋ ಲೇ ಮಗನೇ, ಹಾಳಾಗಿ ಹೋಗ್ತಿದ್ಯಲ್ಲೇ. ಅಯ್ಯಯ್ಯೋ, ಈ ಕುಣಸೋಳು ಬಂದು ನನ್ನ ಶಿಷ್ಯರ್ನ, ನನ್ನ ಗರಡಿ ಮನೆನ, ನನ್ನ ಮಗನ್ನ ಬೀದಿ ಪಾಲ್ ಮಾಡ್ತಾ ಇದ್ದಾಳಲ್ಲಪ್ಪೋ ಶಿವನೇ. ಲೇ ಮಗನ, ಏನ್ ಕುಣಿಯಕತ್ತೀಯ? ಅಮ್ಮ, ಅಯ್ಯೋ ಸೊಂಟ ಮುರಿದ್ಬಿಟ್ಟಲ್ಲೇ. ಏನ್ ನೋ ಆಗ್ತದೆ ಡ್ಯಾಡಿ, ಯೋಚನೆ ಮಾಡ್ಬೇಡಿ. ಫೀಲ್ ರಾಗ ಹಾಡಿ ಫೀಲಿಂಗ್ ಎಲ್ಲ ಹೋಗಿಸ್ಬಿಡ್ತೀನಿ. ತೋಡಿ ರಾಗ ಹಾಡಿ ಬಾಡಿಲಿರೋ ಪೇನ್ ಎಲ್ಲ ಹೋಗಿಸ್ಬಿಡ್ತೀನಿ. ಸರಿ ಮೊದಲು ನಿನಗೆ ಹಿಡಿದ್ರೆ ಹುಚ್ಚು, ನಿನಗೆ ಕುಣಸಾಕ್ ಹತ್ತಳಲ್ಲ ಆ ಮೋಹಿನಿ ಕಾಟ ಎರಡನ್ನು ಸರಿಪಡಿಸಿದ್ರೆ ನೀನ್ ನನಗೆ ದಕ್ಕೋದಿಲ್ಲ. ನಡೆಯಲೇ. ರೆಕಾರ್ಡಿಂಗ್ ಸ್ಟುಡಿಯೋಗ ಡ್ಯಾಡಿ? ಅಲ್ಲ, ಸಂಗೀತ ಕಚೇರಿಗೆ. ಬರಲೇ. ಶರಣ್ರಿ ಸಾಹೇಬ್ರ, ಇದೇನ್ ಡ್ಯಾಡಿ ಸ್ಟೆಥೋಸ್ಕೋಪ್ ಎಲ್ಲ ಮಾಡಿಕೊಂಡಿದ್ದಾರೆ? ಇವ್ರೇನ್ ಮೇಷ್ಟ್ರ? ಸುಂಬು ಕುಂದ್ರಲೇ. ಎಷ್ಟು ದಿವಸದಿಂದ ಈ ಪ್ರಾಬ್ಲಮ್? 8 ತಿಂಗಳಿಂದ. ನನಗೀಗ 25 ವರ್ಷ 8 ತಿಂಗಳು. ಹಿಂಗಾರಿ ಹಿಂಗ ಏನೇನೋ ಮಾತಾಡ್ತಾನ್ರಿ. ಮತ್ತೆ ನೀವು? ನಮ್ಮಪ್ಪ. ನಾನು ಈಗ ನನ್ನಿಂದ ಏನಾಗ್ಬೇಕಾಗಿತ್ತು? ಸಂಗೀತ ಪಾಠ ಹೇಳ್ಕೊಡ್ಬೇಕು. ನಿಮ್ಮಿಂದ ನಾನು ದೊಡ್ಡ ಸಂಗೀತಗಾರನಾಗ್ಬೇಕು.
ಎಸ್ ಡಾಕ್ಟರ್. ಡಾಕ್ಟ್ರಾ? ಸ್ಕೂಲಲ್ಲಿ ಮೇಷ್ಟ್ರ ತಾನೇ ಇರ್ಬೇಕು, ಡಾಕ್ಟರ್ಗೆ ಏನ್ ಕೆಲಸ? ಇವರು ಸಂಗೀತ ಡಾಕ್ಟರ್, ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ಪಿ ಬಿ ಶ್ರೀನಿವಾಸ್, ಡಾಕ್ಟರ್ ಎಸ್ ಪಿ ಬಾಲ್ ಸುಬ್ರಹ್ಮಣ್ಯಂ, ಡಾಕ್ಟರ್ ಭೀಮ್ಸೇನ್ ಜೋಶಿ ತರ ಇವರು ಡಾಕ್ಟರ್ ಸಂಜೀವ ಮೂರ್ತಿ. ಪಾಠ ಯಾವಾಗಿನ್ ಶುರು ಮಾಡ್ತೀರಾ? ಇವತ್ತಿಂದನೇನಾ? ಹಾ. ಆಶೀರ್ವಾದ ಮಾಡಪ್ಪ. ಒಳ್ಳೇದಾಗಲ್ಲ ಮಗನ. ಬೆಲ್ ಹೊಡಿಯೋ ಟೈಮ್ ಆಯ್ತು, ಬಾ ಹೋಗೋಣ ಸ್ಕೂಲ್ಗೆ. ನಡಿ ನಡಿ. ನಿಮ್ ಒತ್ತಾಯ ಬೇರೆ, ಅವನ ಆಸಕ್ತಿ ಬೇರೆ, ಆದ್ರಿಂದ ಈ ಸಮಸ್ಯೆ ಬಂದಿದೆ. ದೊಡ್ಡ ಮನೆಯವ್ರೆ, ಡೋಂಟ್ ವರಿ, ನಿಮ್ ಮಗ ಆದಷ್ಟು ಬೇಗ ಗುಣಮುಖನಾಗ್ತಾನೆ. ಅಷ್ಟ್ ಮಾಡಿ ಪುಣ್ಯ ಕಟ್ಕೊಳ್ರಿ. ನಾನೇನು ಬರ್ತೀನ್ರಿ. ಶರಣ್ರಿ. ಆಯ್ತು. ಹೆದರ್ಬೇಡ, ಇವರೇ ರಿಟೈರ್ಡ್ ಕ್ಯಾಪ್ಟನ್ ಮುದ್ದಪ್ಪ. ಇವ್ರು ನಾನು ಮೆಕ್ಯಾನಿಕ್ ಮುಕುಂದ ಲೂಸ್ ಆಗಿರೋದನ್ನೆಲ್ಲ ಟೈಟ್ ಮಾಡ್ಬಿಡ್ತೀನಿ. ಏನ್ನ? ಹಾರ್ಮೋನಿ ಬಾಕ್ಸ್ ನಟ್ಟು. ಇವ್ರು ಮರಿ ಟೈಗರ್. ಸೈಲೆನ್ಸ್. ತಾವು ಮಸ್ಕಿ ಬಿಸ್ಕಿ ಕುಡಿಯಲ್ಲ, ಬಸ್ಕಿ. ಹೊಡೆಯಲ್ಲ. ಮಸ್ಕಿ ನನ್ನ ಕಾವ್ಯನಾಮ. ಓಹೋ, ಕವಿಶ್ರೇಷ್ಠರು. ಧನ್ಯವಾದಗಳು. ನೀವು ಅಡ್ಮಿಷನ್. ಹೂ ತಾತ. ಏಯ್ ತಾತ ಅಂದ್ರೆ ತೂತ್ ಮಾಡ್ಬಿಡ್ತೀನಿ ಬುರುಡೇನ. ಹುಷಾರ್. ಏನ್ ನಿನ್ನ ಹೆಸರು? ದೇವಕಿ ನಂದನ ವಸುದೇವ ಕಂದನ ಕರೆವರು ನನ್ನ ಮನಮೋಹನ. ಮನಮೋಹನಾಗಿ ಮುಖ ತೋರಲ ನೀರೇ. ಆ ಏನು ರಾಗ, ಏನು ತಾಳ, ಏನು ಪಲ್ಲವಿ. ಸರ್, ನಿಮ್ ಮಗಂದು ಕೋಗಿಲೆ ಕಂಠ ಸರ್. ಸೊಂಟ ಮುರಿದು ಬಿಟ್ಟೇನು, ಹುಷಾರ್. ಏಯ್, ನನ್ನ ಮಗನ ಹಿಡಿದಿರೋ ಹಾಡಿನ ಉಜ್ಜಿ ಬಿಟ್ಟು ಹೋಗ್ಲಿ ಅಂತ ಇಲ್ಲಿ ತಂದು ಸೇರ್ಸಿವ್ನಿ. ಪತ್ತ ನೀನು ಹಾಡು ಪಾಡು ಅಂತ ನನ್ನ ಮಗನ ತಲೆ ಕೆಡಿಸ್ದಿ. ನೀನು ಕಂಠ ಕಿತ್ತು ಕಾಗೆ ಹಾಕ್ಬಿಟ್ಟೇನು. ಹುಷಾರ್. ಹೋಯ್ತಾ ಇರು. ಕಂಠ ಅಂತೆ ಕಂಠ. ಮೆಲ್ಲುಸಿರೆ ಸವಿಗಾನ ಎರೆ ಝುಮ್ಮನೆ ಹೂವಿನ ಬಾಣ. ಪ್ರಿಯಾ ಬಾ, ಇಲ್ಲಿ 100 ರೂಪಾಯಿ ಬಂಡ್ಲು ಬಿದ್ದಿದೆ, ಎತ್ಕೊಡ್ ಬಾ. 100 ರೂಪಾಯಿ ಬಂಡ್ಲ ಅಂದ್ರ 10,000 ರೂಪಾಯಿ. ಎಲ್ಲಿ ಎಲ್ಲದ ಎಲ್ಲದ? ಬಾಗಿಲ್ ತೆಗಿ ಮಗ, ನಾನು ಹೊರಗಡೆ ಬಂದು ತೋರಿಸ್ತೀನಿ. ನಾವಿಬ್ರು ವಾಕಿಂಗ್ ಹೋಗಿ ಶಾಪಿಂಗ್ ಮಾಡ್ಕೊಂಡ್ ಬರೋಣ. ಓಹೋ, ಇದು ಮೆಂಟಲ್ ಕೇಸ್ ಅದ. ಅಯ್ಯೋ, ಏ ದುಮ್ಮ, ಎಡಡಿಯ ಎಮ್ಮೆ ಕೋಣ, ಬಾಗಿಲ್ ತೆಗಿಂದ್ರೆ ಹಾಗೆ ಹೋಗ್ತಾ ಇದ್ದೀಯಾ? ನಾನು ಹೊರಗಡೆ ಬರ್ಲಿ? ನಿನ್ನ ಒಂದ್ ಕೈ ನೋಡ್ಕೊಂತೀನಿ. ಒಂದೇ ಮಾತರಂ. ಒಂದೇ ಕ್ವಾಲ್ಟರಂ. ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಜಾರ್ಜ್ ಬುಷ್. ಪ್ಲೀಸ್ ಪುಷ್. ಅಪಘಾತ ಎಲ್ಲಿ? ಪೇಪರ್ ಅಲ್ಲಿ. ರೈಲು ವಿಮಾನಗಳು ಆಕಾಶದಲ್ಲಿ ಬಿದ್ದರ ಅಪಘಾತ. ಅಯ್ಯೋ, ಕೊಡಿಲ್ಲ. ಕೊಡೋ. ಕೊಡಲ್ಲ ಮಗಲ. ಯಾಕೋ ನನ್ನ ಲೋ ಅಂತೀಯ? ನಾನು ಕ್ಯಾಪ್ಟನ್, ನಿನ್ಗಿಂತ ಸೀನಿಯರ್ ಗೊತ್ತಾ? ಅಂದ್ರೆ ದೊಡ್ಡ ಹುಚ್ಚ. ನನ್ನ ಹುಚ್ಚ ಅಂತೀಯ? ಮತ್ತೆ ಹುಚ್ಚ ಆಸ್ಪತ್ರೆಯಲ್ಲಿ ಇಷ್ಟು ವರ್ಷದಿಂದ ಜಾಂಡ ಹೊಡ್ಕೊಂಡ್ ಕೂತಿದ್ಯಾ ಅಂದ್ರೆ ಹುಚ್ಚ ಅಲ್ದೆ ಇನ್ನೇನು? ಬೇಡ, ಹೊಡೆದು ಬಿಡ್ತೀನಿ. ಕಚ್ಬಿಡ್ತೀನಿ. ಹೇ ಮೋಹನ, ಅವರು ವಯಸ್ಸಿನಲ್ಲಿ ನಿನಗಿಂತ ದೊಡ್ಡವರು, ಕೊಟ್ಟು ಬಿಡು. ದೊಡ್ಡವರ ಚಿಕ್ಕವರ ಸ್ನೇಹಿತ ನೀನ್ ಹೇಳ್ತಾ ಇದ್ಯಾ? ಹಿಡ್ಕೊಳ್ಳಿ. ಮೊದಲು ಆ ಕೆಲಸ ಮಾಡು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಕರ್ನಾಟಕ ರತ್ನ ಅವರ ಚಿತ್ರದ ಚಿತ್ರೀಕರಣವು ಬೆಂಗಳೂರು ಅರಮನೆ ಆವರಣದಲ್ಲಿ ನಡೆಯಲಿದೆ. ಕ್ಯಾಪ್ಟನ್, ರಾಜ್ಕುಮಾರ್ ಅವ್ರಿಗೆ ನನ್ನ ಆಕ್ಟಿಂಗ್ ಅಂದ್ರೆ ಬಹಳ ಇಷ್ಟ ಕ್ಯಾಪ್ಟನ್. ಪಾಪ ಅವ್ರೆಲ್ಲ ಸಿನಿಮಾನು ಇವ್ನ್ ನೋಡೇ ಮಾಡೋದು. ಹೇಗಾದ್ರೂ ಮಾಡಿ ಅವ್ರಿಗೆ ನಾನ್ ನೋಡೋ ಅವಕಾಶ ಮಾಡ್ಕೊಡಿ ಕ್ಯಾಪ್ಟನ್. ಶೂಟಿಂಗ್ ಅಲ್ಲಿ ದೃಷ್ಟಿ ಬೊಂಬೆ ಇದ್ದಂಗೆ ಇರ್ತಾನೆ. ಹೋಗ ಆ ಕಡೆ. ಕ್ಯಾಪ್ಟನ್, ಇವನ್ ಮಾತು ಕೇಳ್ಬೇಡಿ. ಅಣ್ಣ ಅವ್ರಿಗೆ ನಾನ್ ನೋಡೋ ಅವಕಾಶ ಮಾಡ್ಕೊಡಿ ಪ್ಲೀಸ್. ಓಕೆ, ನಾನು ಅದಕ್ಕೆಲ್ಲ ಅರೇಂಜ್ ಮಾಡ್ತೀನಿ. ಏನು ಎಲ್ಲ ಒಟ್ಟಿಗೆ ಬಂದ್ಬಿಟ್ಟಿದಿರಲ್ಲ? ಹೇಳಿ. ಪರವಾಗಿಲ್ಲ ಕ್ಯಾಪ್ಟನ್, ನೀವೇ ತಾನೇ ಸೀನಿಯರ್, ಹೇಳಿ. ನೋಡಿದ್ರ, ನಮ್ ಡಾಕ್ಟರ್ ಗೊತ್ತು ನಾನ್ ನಿಮ್ಗಿಂತ ಸೀನಿಯರ್ ಅಂತ. ತುಂಬಾ ಥ್ಯಾಂಕ್ಸ್ ಡಾಕ್ಟರ್. ಡಾಕ್ಟ್ರೆ, ನಿಮ್ ಕೈಗುಣ ತುಂಬಾ ದೊಡ್ಡ. ನಿಮ್ ಕಾಲ್ಗುಣನು ಅಷ್ಟೇ ದೊಡ್ಡದು ಡಾಕ್ಟರ್. ಈ ಹೊಗಳಿಕೆ ಎಲ್ಲ ಇರ್ಲಿ, ಬಂದ್ ವಿಷಯ ಹೇಳಿ. ಏನಿಲ್ಲ ಡಾಕ್ಟ್ರೆ, ನಾವೆಲ್ಲ ಒಟ್ಟಿಗೆ ಬೆಂಗಳೂರು ಸಿಟಿ ನೋಡ್ಬೇಕು ಅಂತ ತೀರ್ಮಾನ ಮಾಡಿದೀವಿ. ಅದಕ್ಕೆ ನಿಮ್ ಪರ್ಮಿಷನ್ ಬೇಕು. ಏನಪ್ಪಾ ಅಂತ ರಾಜಕಾರ್ಯ? ರಾಜಕಾರಿ ಅಲ್ಲ ಡಾಕ್ಟರ್, ನಮ್ಮ ರಾಜಣ್ಣವರು, ನಮ್ಮ ಗುರು. ಮೆಕ್ಕಿದ್ದು ನಮ್ ಕ್ಯಾಪ್ಟನ್ ಹೇಳ್ತಾರೆ. ಏನಿಲ್ಲ ಡಾಕ್ಟ್ರೆ, ನಾವೆಲ್ಲ ಸಿಟಿ ನೋಡ್ಬೇಕು. ಅದೇ ಯಾಕೆ ಅಂತ. ಶೂ ತಗೊಂಡ್ ಬರಕ್ಕೆ ಇವನ ಕಾಲಿಗೆ.
ಶೂ ತಕೊಂಡು ಕಳ್ಳೆಕಾಯಿ ಪರಿಸೆ ಅಣ್ಣಮ್ಮನ್ ದೇವಸ್ಥಾನ ಕೋತಿ ಬಂಡೆ ನೋಡ್ಕೊಂಡು ಇಸ್ಕಾನ್ ಟೆಂಪಲ್ ಸುತ್ತಾಕೊಂಡು ಹಾಗೆ ಫೈನಲ್ ಆಗಿ ಜಾಲಹಳ್ಳಿ ಮಿಲಿಟರಿ ಕ್ಯಾಂಪ್ಗೆ ವಿಸಿಟ್ ಮಾಡಿ ಕ್ಯಾಪ್ಟನ್ ಪ್ಯಾಲೇಸ್ ಗ್ರೌಂಡ್ ಇವ್ರಿಗೆ ಅದನ್ನು ತೋರ್ಸ್ಕೊಂಡು ಸಾಯಂಕಾಲ ಬಂದ್ಬಿಡ್ತೀವಿ. ಓಹೋ, ಉಲ್ಲಾಸದ ಪ್ರವಾಸ. ಇಲ್ಲ ಡಾಕ್ಟರ್, ವ್ಯಾಸಂಗದ ಪ್ರವಾಸ. ಏನೇ ಆಗ್ಲಿ, ನಿಮ್ಮನ್ ಪ್ರವಾಸ ಕಳ್ಸಕ್ ನನ್ನ ಪ್ರಯಾಸ, ಮೈ ಡಿಯರ್ ಪೇಷಂಟ್ಸ್. ಕಳ್ಸಕ್ ಆಗಲ್ಲ. ಯಾಕೆ ಕಳ್ಸೋದಿಲ್ಲ? ನಾವೇನ್ ತಮಾಷೆಗೆ ಕೇಳ್ತಾ ಇದ್ದೇವೆ? ನೋ 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 ನೋ, ನಮ್ ಡಾಕ್ಟರ್ ಹತ್ರ ಹಾಗೆಲ್ಲ ರಫ್ ಆಗಿ ಮಾತಾಡಬಾರ್ದು. ನೀವು ರಫ್ ಆಗಿ ಮಾತಾಡಿದ್ರು ಸರಿ, ಸಾಫ್ಟ್ ಆಗಿ ಮಾತಾಡಿದ್ರು ಸರಿ, ನನಗೇನು ಬೇಜಾರಿಲ್ಲ. ನಾನು ನಿಮ್ಮ ಮೆದುಳೆಲ್ಲ ಸರಿ ಇದೆ ಅಂತ ಸರ್ಟಿಫೈ ಮಾಡಿ ನಿಮ್ ಮನೆಯವ್ರನ್ನ ಕರೆಸಿ ಅವ್ರ ಜೊತೆ ಕಳ್ಸ್ಕೊಡ್ತೀನಿ. ನೀವ್ ಆಮೇಲೆ ಬೆಂಗಳೂರು ವಿಧಾನಸೌಧ ಆದ್ರೂ ನೋಡಕ್ ಹೋಗ್ಬೋದು, ಬಿಜಾಪುರದ ಗೋಲ್ ಗುಂಬಸ್ ಆದ್ರೂ ನೋಡಕ್ ಹೋಗಿ. ಈಗ ಸದ್ಯಕ್ಕೆ ವಾರ್ಡ್ ಹೋಗಿ ಹೋಗಿ, ಕ್ವೇಕ್ ಕ್ವೇಕ್. ಬಡ್ಕೊಂಡೆ ಆ ವೈನ್ ಹತ್ರ ಹೋಗಿ ಕೇಳ್ಬಿಡಿ ನಿಮ್ಮನ್ ಬಿಡಕ್ಕಿಲ್ಲ ಅಂತ. ನನ್ನ ಮಾತು ಕೇಳಿದ್ರ ಇಲ್ಲ. ಬನ್ನಿ. ಒಳಗೆ ಸೇರಿದರೆ ಗುಂಡು, ಹುಡುಗಿಯಾಗುವಳು ಗಂಡು. ಬಿಸಿಯಾಗಿದೆ, ನಶೆ ಏರಿದೆ, ಮಿತಿ ಮೀರಿದೆ ಜೋಪಾನ. ಓಹೋ ಒಳಗೆ ಸೇರಿಸುವೆ ಗುಂಡು. ಏನ್ ಮಾಲಾಶ್ರೀ, ಸೂಪರ್ ಆಗಿ ಆಡ್ತಾ ಇದ್ಯಾ? ಮಾಲಾಶ್ರೀ ಅಲ್ಲ ಮಗನೇ, ಮಂಜುಳಾ ಗುರುರಾಜು. ಮುಂದುವರ್ಸು. ನನಗೂ ಸ್ವಲ್ಪ ಕೊಡು ಮಗನೇ, ಗಂಟ್ಲು ಕಟ್ಟಿಬಿಟ್ಟಿದೆ. ಇಬ್ರು ಸೇರಿ ಕಚೇರಿ ಮಾಡೋಣ. ಕೊಡು ಮಗನೇ. ಏನ್ನ ನೀನು ಹೊಟ್ಟೆಲಿ ಸಿಗಿಸ್ಕೊಂಡಿದ್ದನ್ನ ನಾನು ಆಗ್ಲೇ ನೋಡ್ದೆ. ನಾನ್ ನಿನಗ್ ತಾಯಿ ತರ ಅಲ್ವಾ, ನನಗೂ ಒಂದ್ ಸ್ವಲ್ಪ ಕೊಡ. ಬಲೆ ಡೇಂಜರ್ ಮುದುಕಿ ಇದು. ಲೋಲಿಲ್ಲು ಪುಟ್ಟು ಓಡಕ್ ಬೇಡವಾ? ತಾಯಿ ಮಾತು ಕೇಳ್ದೆ ಇದ್ರೆ ನಾಯಾಗ ಬಿಡ್ತೀಯ, ಬಾರ. ಉಂಡೆ ತಾನೆ, ಉಂಡ್ಕೊ ಹೋಗು. ನಿದ್ದೆ ಬರಲ್ಲ. ನನ್ನ ಹತ್ರ ಇರೋ ದುಡ್ಡೆಲ್ಲ ನಿನ್ಗೆ ಕೊಟ್ಬಿಟ್ಟು ಎಣ್ಣೆ ಬೇಕು ಅಂತ ಉಣ್ದೆ ಕಾಯ್ತಾ ಇದೀನಿ. ಹೊಟ್ಟೆನು ಖಾಲಿ, ಜೇಬು ಖಾಲಿ. ಎಡ್ ಆಸ್ಪತ್ರೆಲಿ ಇದೆಲ್ಲ ಮಾಡಂಗಿಲ್ಲ. ಗೌರ್ಮೆಂಟ್ ರೂಲ್ಸ್ ಮಾಡೈತಿ, ಗೊತ್ತಾಯ್ತಲ್ಲ? ಹೋಗ್ ಬನ್ನಿ ಹೋಗು. ಮತ್ತೆ ನನ್ ದುಡ್ಡು ಇಸ್ಕೊಂಡು ಹೋಗಿ ನೀನ್ ತಂದ್ ಕುಡಿತಿದ್ಯಾ? ಒಳ್ಳೆ ಹುಚ್ಚಿನ ಸವಾಸ ಹೋಗಿತ್ತಲ್ಲ. ಇವ್ ನಂಗೆ ಬಿಟ್ಬಿಟ್ರೆ ಊರ್ಗೆಲ್ಲ ಟಾಮ್ ಟಾಮ್ ಮಾಡ್ಕೊಂಡ್ ಬಂದ್ಬಿಡ್ತಾನೆ. ಇದೇನು ಅಂತ ಗೊತ್ತಲ್ಲ? ಬ್ರಾಂದಿ ಅಲ್ಲ, ತೀರ್ಥ. ನಾನ್ ಕೊಟ್ಟಷ್ಟು ಲೈಟ್ ಆಗಿ ತಗೊಂಡ್ಬಿಟ್ಟು ಟೈಟ್ ಆಗಿ ಹೋಗಿ ಮನ್ಕೊಂಡ್ಬಿಡ್ಬೇಕು. ಗಾಲಿ, ಕಂಪ್ಲೀಟ್ ಗಾಲಿ. ನಾನು ಬರ್ತೀನಪ್ಪ. ಹೋಲ್ಡ್ ಆನ್. ಮಿಕ್ಕಿರ ಚಿಲ್ಡ್ರ ನೀನ್ ಇಟ್ಕೊಳ. ತಗ, ಮಜಾ ಮಾಡು. ಏನಾಯ್ತು? ಜಾಸ್ತಿ ಇದೆ. ಜಾಸ್ತಿ ಇದ್ರೆ ಬೆಳಿಗ್ಗೆ ಕೊಡು. ಡೋಂಟ್ ಡಿಸ್ಟರ್ಬ್ ಮೀ, ಅಂಡರ್ಸ್ಟ್ಯಾಂಡ್? ಗುಡ್ ನೈಟ್. ಪಾನಮಿದು. ಅಣ್ಣವರು ಸೂಪರ್ ಪೋಸ್ಟ್. ಒಂದ್ ಸ್ವಲ್ಪ ರೇಡಿಯೋ ಮಿಕ್ಸ್ ಮಾಡ್ಬಿಟ್ಟಿದ್ರೆ ಬೊಂಬಾಟಲ್ವಾ? ರಾತ್ರಿ ನಿರ್ಜನವಾದ ಪ್ರದೇಶದಲ್ಲಿ ಎಲ್ಲೋ ನಾಯಿ ಬೊಗಳುತ್ತಿರುವ ಶಬ್ದ. ಕ್ಯಾಪ್ಟನ್ ಎಲ್ಲಿ ನೋಡ್ರು? ಕ್ಯಾಪ್ಟನ್ ಬೇರೆ ಹೋಗುವಿರಾ ಸೋದರರೇ? ನಮ್ ಸಂಗೀತದ್ವಾನು ಹೌದು. ಅಲ್ಲೇನ್ ಮಾಡ್ತಿದ್ದೆ? ಇಳಿ ಕೆಳಗಡೆ. ಆ ಕಡೆ ಅಲ್ಲ ಕಡೆ ಈ ಕಡೆಗೆ. ಲೇ ಮೋಹನ, ನೀನ್ ಏನ್ ಮಾಡ್ಬೇಕು ಅಂತಿದ್ಯಾ? ನೀವೇನ್ ಮಾಡ್ಬೇಕು ಅಂತಿದ್ದೀರಾ? ಅದೇ ನಾವು ಚಿತ್ರೀಕರಣ ನೋಡಲು ಹೋಗ್ತಿದ್ದೇವೆ. ನಾನು ಬರ್ತೀನಿ. ನಿನ್ ತಲೆ ಶೂಟಿಂಗ್ ಬಗ್ಗೆ ನಿನ್ಗೇನ್ ಗೊತ್ತು? ಗೊತ್ತಿಲ್ಲ, ತಿಳ್ಕೊತೀನಿ. ಇಲ್ಲ ರೋಡ್ ಡಾಕ್ಟರ್ ಬೇಡ, ನಮ್ ಜೊತೆಗೆ ಬಾ. ಅಯ್ಯೋ ಕ್ಯಾಪ್ಟನ್, ವಾರ್ಡಿನ ಬೀಗನು ಕೀಲಿನು ಇಲ್ಲೇ ತಂದ್ಬಿಡಿದೀನಿ. ಅಯ್ಯೋ, ಎಂತ ಕೆಲಸ ಮಾಡ್ಬಿಟ್ಯೋ? ಕೊಡೋ, ವಾಪಸ್ ಕೊಡು.
ಕೂದ್ಲ ಜೊತೆ ಬುದ್ಧಿನೂ ಹೋಗ್ಬಿಟ್ಟಿದೆ. ಹೋದ್ರೆ ವಾಪಸ್ ಬರಕಾಗತ್ತೇನ್ರಿ? ಬನ್ರಿ. ಹಾ. ಹೋಲ್ಡ್ ಆನ್. ಇಳಿರಿ, ಬೇಗ ಇಳಿರಿ. ರೀ, ಇದೇ ಲಾಸ್ಟ್ ಸ್ಟಾಪ್, ಇಳ್ಕೊಳ್ರಿ. ಮೊದಲ್ ನೀವ್ ಇಳಿರಿ, ಆಮೇಲೆ ನಾವ್ ಇಳಿತೀವಿ. ಬಸ್ ಕಂಡಕ್ಟ್ರು ನಾನು, ಇಳ್ಕೊಳ್ಬೇಕಾದ್ದು ನೀವು. ಇಳ್ಕೊಳ್ಳಿ. ಹಂಗಾರೆ ಮೊದ್ಲು ಡ್ರೈವರ್ ನಿಲ್ಸಿ, ಆಮೇಲೆ ನಾವ್ ಇಳಿತೀವಿ. ಯೋ, ಬಾಯಿ ಮುಚ್ಕೊಂಡು ಇಳಿರಯ್ಯ. ಒಳ್ಳೆ ತಲೆ ಕಟ್ಟೋರ್ ಸವಾಸ ಆಯ್ತು. ಏ ಬಾಯ್ಸ್, ಕಂಡಕ್ಟರ್ ಹೇಳ್ತಾ ಇರೋ ಸರಿ ಅಂತ ಕಾಣಿಸ್ತೆ. ಕಮಾನ್ ಇಳಿಯೋಣ. ಅಣ್ಣ ಪ್ಯಾಲೇಸ್ ಗ್ರೌಂಡ್ ಹೇಗೆ ಹೋಗ್ಬೇಕು? ಅಲ್ಲಿ ನಿಮ್ಗೇನ್ ಕೆಲ್ಸ? ಅಲ್ಲಿ ನಮ್ಮ ಅಣ್ಣವ್ರು ಶೂಟಿಂಗ್ ನೋಡ್ಬೇಕು. ಯಾವಣ್ಣವ್ರು? ನಮ್ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರು ಗೊತ್ತಾ? ಅವ್ರದ್ದು ಯಾವ್ದು ಶೂಟಿಂಗ್ ನಡೀತಾ ಇಲ್ವಲ್ಲ? ನಾನ್ ಪೇಪರ್ ನಲ್ಲಿ ಓದ್ದೆ, ಅವ್ರದ್ದು ಭಕ್ತಾಂಬರೀಶ ಪಿಕ್ಚರ್ ಶೂಟಿಂಗ್ ನಡೀತಾ ಇದೆ ಅಂತಿತ್ತು. ಅಲ್ರಿ ಯಜಮಾನ್ರೆ, ಆ ಪಿಕ್ಚರ್ ಶೂಟಿಂಗ್ ನಿಲ್ಸಿ 2 ವರ್ಷ ಆಯ್ತು. ನೀವ್ ಈಗ ಬರ್ತಾ ಇದೀರಲ್ರಿ? ನೀವ್ ಓದಿದ್ 2 ವರ್ಷ ತಳೆ ಪೇಪರ. ಮತ್ತಿನ್ನೇನು, ದಿವಸ ಒಂದೊಂದು ಪೇಪರ್ ತಂದು ಕೊಡ್ತಾರ? ಕರ್ಮ. ಅಣ್ಣ, ಬೆಳಗ್ಗೆ ಫಸ್ಟ್ ಟ್ರಿಪ್ ಎಷ್ಟೊತ್ತಿಗೆ? 6 ಗಂಟೆಗೆ. ಯಾಕಂದ್ರೆ ಬೆಳಿಗ್ಗೆ ಇದೇ ಬಸ್ ನಲ್ಲಿ ವಾಪಸ್ ಹೋಗ್ಬೇಕು. ಇಲ್ಲೇ ಮಲಗಬಹುದಾ? ರೇ ಸ್ವಾಮಿ, ಬಸ್ಸಲ್ಲಿ ಮಲ್ಕೊಳಕ್ ಬಿಡಕ್ಕಿಲ್ಲ, ಡಿಪೋಗ್ ಹೋಗ್ಬೇಕು. ದಯವಿಟ್ಟು ಇಳ್ಕೊಳ್ಳಿ. ಅಯ್ಯೋ, ಏನ್ ಮಾಡೋದು? ಆಯ್ತು ನಿನಗೆ. ಹಾ, ರೈಟ್ ರೈಟ್ ರೈಟ್. ಬಾಯ್ಸ್, ಬೆಳಿಗ್ಗೆ ಇದೇ ಬಸ್ ನ ಕ್ಯಾಚ್ ಮಾಡೋಣ. ಓಕೆ, ಬನ್ನಿ ಬನ್ನಿ. ಸಮಾಧಾನ ಮಾಡ್ಕೊಳ್ಳಿ ದೊಡ್ಡ ಮನೆಯವರೇ. ನಿಮ್ ಮಗ ಖಂಡಿತ ಪೈಲ್ವಾನ್ರೆ, ನಿಮ್ ಮಗ ಬುದ್ಧಿವಂತ, ಚಿಂತೆ ಮಾಡ್ಬಿಡಿ, ವಾಪಸ್ ಬಂದೇ ಬರ್ತಾನೆ. ಏನ್ ಬರ್ತಾನ ಇದ್ದೊಬ್ಬ ಮಗನ ಹುಚ್ಚು ಬಿಡಿಸಂತ ಆಸ್ಪತ್ರೆ ಸೇರ್ಸಿದ್ರೆ ಆಸ್ಪತ್ರೆ ಬಿಟ್ಟು ಹೋಗಿ ಮಾಡಿರಲ್ಲ ನೀವು. ಅದ್ಯಾಕ ಹಂಗಾಡಿರಿ ಪೈಲ್ವಾನ್ರೆ? ಏನ್ ಬಾಡಿ, ಏನ್ ಪರ್ಸನಾಲಿಟಿ, ಏನ್ ಮೀಸೆ ಅಲ್ರಿ. ನೀವು ಅಂದ್ಬಿಟ್ರೆ ಮೈ ಮೇಲೆ ಬಿದ್ದು ಬರ್ತಾರೆ ಹೆಣ್ ಕೊಡಕ್ಕೆ. ಜೈ ಅಂದ್ಬಿಡಿ ನೀವು. ಇನ್ನೊಂದ್ ವರ್ಷದೊಳಗೆ ಉಸ್ತಾದ್ ಮಗ ಹುಟ್ಟು ಬರ್ತಾನೆ. ನನ್ನ ಮಗ ತಪ್ಪಿಸ್ಕೊಂಡು ಹೋಗೋಣ ನಾನ್ ಚಿಂತೆ ಮಾಡ್ತಾ ಇದ್ರೆ ಇವ ಪಕ್ಕಕ್ಕೊಂದು ಹೆಣ್ತನ್ ಕುಂಡಿಸ್ತಾನಂತ ಜೋಗುಳು ಆಡೋದಕ್ಕ. ರೀ ಡಾಕ್ಟ್ರ, ಇನ್ 24 ಗಂಟೆ ಒಳಗೆ ನನ್ನ ಮಗ ನನಗ್ ನನ್ನ ಮೌನ್ಯ ಬೇಕು. ಇಲ್ಲ ಅಂದ್ರ ಇಬ್ರು ಕೈಗೂ ಕೋಳ ತೋರಿಸ್ಬಿಟ್ಟಾನ. ಈಗಲಾ ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಹೋಗ್ತೀನಿ. ವಿಗ್ರಹ ಕಳುವಿನ ಪ್ರಕರಣ, ಪೊಲೀಸರ ವೈಫಲ್ಯ. ಕಳೆದ 10 ವರ್ಷಗಳ ಹಿಂದೆ ಮ್ಯೂಸಿಯಂನಿಂದ ಕಳುವಾದ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ದೇವತೆಯ ವಿಗ್ರಹವನ್ನು ಪತ್ತೆ ಮಾಡುವಲ್ಲಿ ಪೊಲೀಸರು ಫೇಲ್ ಆಗಿದ್ದಾರೆ. ಇದು ಪಾಯಿಂಟ್ ಪೈಲ್ವಾನ್ರೆ. ಪೊಲೀಸ್ನವ್ರಿಗೆ ಜೀವ ಇಲ್ದೇ ಇರೋ ವಿಗ್ರಹನೇ ಹಿಡಿಯಕ್ಕಾಗಿಲ್ಲ ಅಂದ್ಮೇಲೆ ಜೀವಂತವಾಗಿರೋ ವಿಗ್ರಹ ನಿಮ್ ಮಗನ ಹಿಡಿಯಕ್ಕಾಗತ್ತಾ? ಆಗೋದಿಲ್ಲ. ನಿಮ್ ಪೇಡ್ದಾಣೆ ಹಿಡಿಯಕ್ ಆಗಕ್ಕಿಲ್ಲ. ಹೌದು, ಬೇಕಾದ್ರೆ ಇವನ್ನ ಜೊತೆ ಕರ್ಕೊಂಡು ಹೋಗಿ, ನಿಮ್ ಮಗನ್ ಹುಡ್ಕೊಡ್ತಾನೆ. ಲೇ, ನೀನ್ ನನ್ ಜೊತೆ ಬಂದು ನನ್ನ ಮಗನ ಹುಡ್ಕಕ್ಕ ಸಹಾಯ ಮಾಡ್ಬೇಕು. ನೀನ್ ಬರಲಿಲ್ಲ ಅಂದ್ರೆ ಮಗನ ಒಂದ್ ದೋಬಿ ಶಾಟ್ ಹಾಕದೆ ಅಂದ್ರೆ ಒಂಟ್ ಕಾಲ್ ಮಠ ಸೇರ್ಕೋಬೇಕು ನೀನು. ನಡಿಯಲೇ ಏನ್ ಕೈ ಮುಗಿತೆ, ನಡಿಯಲೇ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಶಾರ್ದೂಲ. ಅಮ್ಮ, ಪೂರ್ವ ಪಾರ್ಕ್ ಬಂದ್ಬಿಟ್ಟಿದ್ದೀನಿ. ಇನ್ನೂ ಸಂಗೀತಗಾರ ಕಾಣಿಸ್ತಾನೆ ಇಲ್ವಲ್ಲ, ಅದಕ್ಕೆ ಅವನ ಕರ್ಕೊಂಬರ್ಬಾರ್ದಾಗಿತ್ತು. ಅಮ್ಮ, ಗುಡ್ ಮಾರ್ನಿಂಗ್. ರಾಂಗ್ ನಂಬರ್. ಇವನ್ ಯಾರೋ ಎಂಟಿಟಿ ತರ ಇದ್ದಾನೆ. ಇವನ್ ಕೇಳಿದ್ರೆ ಗೊತ್ತಾಗುತ್ತೆ. ಎಕ್ಸ್ಕ್ಯೂಸ್ ಮಿ ಅಂಕಲ್, ಒಬ್ಬ ಕೊಲೆಯಾದ ವ್ಯಕ್ತಿನ ಈ ಪಾರ್ಕ್ ಅಲ್ಲಿ ನೀವೆಲ್ಲಾದ್ರೂ ನೋಡಿದ್ರ? ಅಲ್ಲ, ಒಬ್ಬ ವೈಟ್ ಅಂಡ್ ವೈಟ್ ಹಾಕೊಂಡು ಸಂಗೀತ ಹಾಡ್ತಾನಲ್ಲ, ಅವನ್ನ ನೀವೆಲ್ಲಾದ್ರೂ ಮರ್ಡರ್ ಮಾಡಿದ್ರ? ಮೈಂಡ್ ಯುವರ್ ಓನ್ ಬಿಸಿನೆಸ್, ಪಾಗಲ್. ಗುಡ್ ಮಾರ್ನಿಂಗ್ ಮಲ್ಲಿಕ್ ಬಾಯ್. ವೈಟ್ ಅಂಡ್ ವೈಟ್ ನಮ್ ಸಂಗೀತಗಾರನ ಇರ್ಬೇಕು. ಚೇಜಿ ಸಂಗೀತಗಾರ, ನಾವು ಪೊಲಿ ನಾವು ಹುಚ್ಚ. ಐ ವೈಟ್ ಅಂಡ್ ವೈಟ್. ಏ ಕುಳ್ಳ, ಅಲ್ಲೋದ್ರಿಸ್ಬಿಡ್ತೀನಿ. ನಿಮ್ಮ ಅಪ್ಪ ಇದ್ದಂಗಿದ್ದೀನಿ ನಾನು. ನನ್ನ ಹುಚ್ಚು ನಾನ್ ಹುಚ್ಚನ, ನೇನು ಹುಚ್ಚ, ನಿಮ್ ತಾತ ಹುಚ್ಚ. ನಾನ್ಸೆನ್ಸ್. ಯಾಕೋ ನಾ ಎದ್ದ ಟೈಮೇ ಸರಿಗಿಲ್ಲ. ಲೇ ಕುಳ್ಳ, ನೇನ್ ಹುಚ್ಚ, ನಿಮ್ ವಂಶನ ಹುಚ್ಚರು ಕಣ. ಎಸ್ಕೇಪ್. ದಕ್ಷಿಣ ಕೊನೆ ರಸ್ತೆ, ಇದೇ ಸೌತ್ ಎಂಡು. ದಕ್ಷಿಣ ಮುಂದಕ್ಕೆ ಇಲ್ವೇ ಇಲ್ಲ. ಎಲ್ಲೋದ ನನ್ನ ಮಗ? ಬರ್ತಿರೋ ಸರ್ವೆ ಆಫೀಸರ್ ಕೇಳಿದ್ರೆ ಎಲ್ಲ ಗೊತ್ತಾಗುತ್ತೆ. ಅಣ್ಣ 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 ಒಂದ್ ನಿಮಿಷ ಸ್ಟಡಿಯ ನಿಂತ್ಕೊಳ್ಳಿ. ಅಣ್ಣ ಓಡ್ಕ ವೈಟ್ ಜಿನ್ನು, ವೈಟ್ ರಮ್ಮು, ವೈಟ್ ಅಂಡ್ ವೈಟ್ ಹಾಕೊಂಡಿರೋರು ಈ ಕಡೆ ಏನಾದ್ರು ಹೋದ್ರಣ್ಣ? ಕಿಮ್ ನಾಮಾಂಕಿತ. ಕಿಮ್ಮ ಅಲ್ಲಣ್ಣ, ಅವನ ಹೆಸರು ಮೋಹನ ಅಂತ. ಮೋಹನ ನಾಮಾಂಕಿತ. ಸುಖೇ ಮಧುಪಾನಂ ನೇರ ನೇತ್ರಂ. ನೇರ ನೇತ್ರಂ. ಅಯ್ಯೋ, ಇದು ಯಾವ ಸೀಮೆ ಭಾಷೆ ನನಗೆ ಒಂದು ಅರ್ಥ ಆಗ್ತಿಲ್ವೇ. ಅಣ್ಣ ನೀವಿಲ್ಲೇ ಅಣ್ಣ, ನಾನು ನೇರ ನೇತ್ರ ನೋಡ್ಕೊಂಡ್ಬಿಟ್ಟು ಬಂದ್ಬಿಡ್ತೀನಿ. ಆಕಾಶವಾಣಿ ಸಂಸ್ಕೃತ ವಾರ್ತಾ. ನಾನು ಬರ್ತೀನಿ. ಬರೇಣ್ಣ, ನೀವು ಆರಾಮ ರೆಸ್ಟ್ ತಗೊಳ್ಳಿ, ನಾನೇ ಹೋಗಿ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಬೇಗ ಬಾರೋಣ, ಸಾಯಂಕಾಲಕ್ಕೆ ಯಾರು ಇಲ್ಲ. ಈ ಸಂಗೀತಗಾರನ ಹಿಡಿಯಕ್ ಹೋಗಿ ನಾನು ಸಂಗೀತ ಹಾಡಂಗ ಆಯ್ತಲ್ಲಪ್ಪ ಸುಡುಗಾಡು. ಮೋಹನ್ ಬಾರ್ಗೆ ದಾರಿ. ಈ ಮೋಹನ ಬೋರ್ಡ್ ಹಾಕ್ಬಿಟ್ಟು ಬಾರ್ಗ ಕೂತ್ಕೊಂಡಿದ್ದಾನೆ. ಅಲ್ಲೇ ಸಿಗ್ತಾನೆ ನನ್ನ ಮಗ, ಅಲ್ಲೇ ಹಿಡಿತೀನಿ. ಬರ್ತೀನಿ ತಡಿಯೋ.
ಮೋಹನ್ ಬಾಲ್ ಈ ನನ್ ಮಗ ಸಂಗೀತಗಾರ ಇಲ್ಲೇ ಇರ್ಬೇಕು ಒಳಗಡೆ. ಹೆಂಗಾರ ಮಾಡಿ ಹಿಡಿತೀನಿ ನಿಮ್ಮನ್ನ. ಸ್ವಾತಂತ್ರ್ಯ ಸಂಗ್ರಾಮದ ಸಿಂಹಗರ್ಜನೆ, ಎಷ್ಟೋ ಜನ ಮಹಾತ್ಮರು, ಧೀಮಂತ ನಾಯಕರು, ಅಪ್ರತಿಮ ದೇಶಭಕ್ತರು, ಕೆಚ್ಚೆದೆಯ ಬಿಚ್ಚೆದೆಯ ವೀರಾಧಿ ವೀರರು ಈ ಆಂದೋಲನದಲ್ಲಿ ತಮ್ಮ ತನು ಮನಧನಗಳನ್ನು ಅರ್ಪಿಸಿ ಹೋರಾಡಿ ಸೆರೆಮನೆಗೆ ಹೋದರು. ಅಂತಹ ಹುತಾತ್ಮ ನಾಯಕರನ್ನ ನಾವು ಸ್ಮರಿಸದೆ ಹೋದ್ರೆ ಭಾರತ ಮಾತೆಗೆ ಅವಮಾನ. ಜೈ ಹಿಂದ್. ಜೈ ಕರ್ನಾಟಕ ಮಾತೆ. ಮಹಾತ್ಮರಿಗೆ ಮಾಲೆ ಹಾಕೋಣ. ಬನ್ನಿ ಸರ್, ಬನ್ನಿ. ಹೋಗಿ ಸರ್. ಹಾ, ಸರಿ. ಈ ಶುಭ ಸಂದರ್ಭದಲ್ಲಿ ನಾವೆಲ್ಲ ಆ ಮಹನೀಯರಿಗೆ ನಮ್ಮ ನಮನ ಸಲ್ಲಿಸ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಇನ್ನು ಮುಂದೆ ಮಾತಾಡ್ತಾರೆ ಮೋರಿ ಮಂಡಳಿ ಅಧ್ಯಕ್ಷರಾದ ಹಾಕೊಳ್ರಿ, ಸುಸ್ತಾಗಿದ್ದಾರೆ, ಕೂತ್ಕೊಳ್ರಿ. ನೋಡಿ, ನಾನೊಬ್ಬ ಸಾಧಾರಣ ಕೋಟ್ಯಾಧಿಪತಿ. ಅರೆ ನಮ್ ಕ್ಯಾಪ್ಟನ್ ಒಂದು ದಿನಕ್ಕೆ ನನಗ್ ಸಿಗೋ ಲಾಭ ಎಷ್ಟು ಗೊತ್ತಾ? 9,999,099 ನಯಾ ಪೈಸೆ. ಓ ಬಾಟ ರೇಟ್. ಕರೆಕ್ಟ್ ಮೈ ಫ್ರೆಂಡ್. ನಾನ್ ಬಿಸ್ನೆಸ್ ಸಲುವಾಗಿ ಅಮೆರಿಕ, ಹಾಂಗ್ಕಾಂಗ್, ಸಿಂಗಪೂರ್, ಆಸ್ಟ್ರೇಲಿಯಾ, ಜರ್ಮನಿ ವಾರಕ್ 3 ಸಲ ವಿಮಾನದಲ್ಲಿ ಹಾರ್ತಾ ಇರ್ತೀನಿ. ಈ ಪರದೇಶಗಳಿಗೆ ಹೋಗುವಾಗ ಈ ವಿದೇಶಿ ಬಟ್ಟೆಗಳನ್ನ ನಾನು ಹಾಕೊಂಡು ಹೋಗ್ತಾ ಇರ್ಲಿಲ್ಲ. ಸಭಿಕರೇ, ಈ ವಿದೇಶಿ ಬಟ್ಟೆಗಳನ್ನ ನೀವು ಯಾಕೆ ಹಾಕೊಂಡಿದ್ದೀರಿ ಅಂತ ನೀವು ಕೇಳಬಹುದು. ಕೇಳ್ಬೇಕಾದ್ದೆ, ನಿಮ್ಗ್ ಸ್ವಾತಂತ್ರ್ಯ ಇದೆ, ಕೇಳಿ. ಆದ್ರೆ ಇದು ನಾನು ಉದಾಹರಣೆಗೋಸ್ಕರ ನಿಮ್ ತೋರ್ಸಕ್ ಹಾಕೊಂಡಿರೋದು. ಸೊ ಐ ಡೋಂಟ್ ವಾಂಟ್ ದಿಸ್ ಶರ್ಟ್. ಈ ಶರ್ಟ್ ಬೇಡ, ಈ ಕಾಲ್ ಹಾಕೊಂಡಿರೋ ಶೂನು ಬೇಡ. ಕ್ಯಾಚ್ ಇಟ್, ಕ್ಯಾಚ್ ಇಟ್. ಈ ನಿಕ್ಕರ್ ಯಾವ ದೇಶದ ಗೊತ್ತಿಲ್ಲ, ಆದ್ರೂ ಬೇಡ. ಅಯ್ಯಯ್ಯೋ, ಯಾರಾದ್ರೂ ಕಾಪಾಡಿ, ಆ ಯಪ್ಪ ಹುಚ್ಚ. ಅಯ್ಯೋ ಅಯ್ಯೋ, ಫಾರಿನ್ ರಿಟರ್ನ್ ಆಗೋಯ್ತು. ಅಯ್ಯೋ, ಕ್ರಿಮಿನಲ್ ಫೈಲು. ಅವ್ರು ಯಾರು ಅಂತ ಗೊತ್ತಾಯ್ತಾ ಮೇಡಮ್? ಅದ್ ಹೇಗ್ ಸರ್ ಗೊತ್ತಾಗುತ್ತೆ? ಅವ್ರೇನಾದ್ರೂ ವಿಸಿಟಿಂಗ್ ಕಾರ್ಡ್ ಕೊಡ್ತಾರಾ? ಹಾಗಲ್ಲ ಮೇಡಮ್, ಅವ್ರು ಯಾರು ಅಂತ ನಿಮಗೆ ಗೊತ್ತಿಲ್ಲ ಅಂತೀರಾ, ಅವ್ರು ಯಾಕೆ ನಿಮ್ಮನ್ನ ಬೆನ್ನತ್ತಿದ್ದಾರೆ ಅಂತಾನೂ ಗೊತ್ತಿಲ್ಲ ಅಂತೀರಾ. ಮತ್ ಹೇಗೆ ಮೇಡಮ್? ನನ್ನನ್ ಕೇಳಿದ್ರೆ ಹೇಗ್ ಸರ್? ಕಂಡು ಹಿಡಿಬೇಕಾದವ್ರು ನೀವ್ ತಾನೇ. ಮೇಡಮ್, ನಿಮಗೆ ಮದ್ವೆ ಆಗಿದ್ಯಾ? ಯಾಕೆ ನಿಮ್ ಕಡೆ ಯಾವ್ದಾದ್ರು ಗಂಡ ಇದ್ಯಾ? ಕೋಪ ಮಾಡ್ಕೋಬೇಡಿ ಮೇಡಮ್. ನಿಮ್ಮನ್ನ ಮದುವೆ ಮಾಡ್ಕೋಬೇಕು ಅಂತ ಲವ್ ಮಾಡ್ತೀನಿ ಅಂತ ಫಾಲೋ ಮಾಡಿದ್ರೆ. ಇನ್ಸ್ಪೆಕ್ಟರ್, ಮೈಂಡ್ ಯು ಲ್ಯಾಂಗ್ವೇಜ್. ಅದೆಲ್ಲ ಬಿಡಿ, ಮದುವೆ ಆಗಿದೆ ಅಂತ ಕೇಳಿದೆ, ಏನ್ ತಪ್ಪು? ನನಗ್ ಬೇಕಾಗಿರೋದು ಮದುವೆ ಅಲ್ಲ, ಪ್ರೊಟೆಕ್ಷನ್. ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಆಕ್ಷನ್ ತಗೋಬೇಕಾಗಿರೋದು ನೀವು. ಸರಿ ನೋಡಿ, ಮುಂದಿನ ಸಲ ಅವ್ರು ನಿಮ್ಮನ್ನ ಫಾಲೋ ಮಾಡ್ಕೊಂಡ್ ಬಂದಾಗ ಒಂದ್ ಸಣ್ಣ ಪಾಸ್ಪೋರ್ಟ್ ಸೈಜ್ ಫೋಟೋ ಇಸ್ಕೊಳ್ಳೋದು ಮರಿಬೇಡಿ. ಮೇಡಮ್, ಒಂದ್ ನಿಮಿಷ. ಏನು? ಸ್ಟಾಂಪ್ ಸೈಜ್ ಫೋಟೋ ಮರಿಬೇಡಿ. ಮತ್ತೆ ನನ್ ಹಿಂದೆ ಬಂದ್ರೆ ಸ್ಟುಡಿಯೋ ಕರ್ಕೊಂಡ್ ಹೋಗಿ ತಲೆ ಬಾಚಿ ಪೌಡರ್ ಹಚ್ಚಿ ಸ್ಮೈಲ್ ಪ್ಲೀಸ್ ಅಂತ ಹೇಳಿ ತಗೊಂಡ್ ಬರ್ತೀನಿ. ಬಾಬಾ ಚಿನ್ಕುಳ್ಳಿ, ಎಷ್ಟ್ ಕೋಪ? ಇನ್ನು ಮದುವೆ ಆಗಿಲ್ವಲ್ಲ ಸರ್, ಅದಕ್ಕೆ. ಸಾರಿ ಸರ್. ನಾನ್ಸೆನ್ಸ್. ನಿರಂಜನ್. ಇವನು ಧರ್ಮರಾಯ, ಇವನು ಭೀಮ, ಇವನು ಅರ್ಜುನ, ಇವನು ನಕುಲ, ಇವನು ಸಹದೇವ, ಇವಳು ದ್ರೌಪದಿ. ಸ್ವಯಂವರಕ್ಕೆ ಡೇಟ್ ಇನ್ನು ಫಿಕ್ಸ್ ಆಗಿಲ್ಲ ಬಾಸ್. ವನವಾಸಕ್ಕೆ ಬಾಸ್, ಈ ತರ ರಮ್ಯ ಆಡಿದ್ರೆ ಅವ್ರ ಬದಲು ನಾವು ವನವಾಸಕ್ಕೆ ಹೋಗ್ಬೇಕಾಗತ್ತೆ. ಡೋಂಟ್ ವರಿ ಬಾಯ್ಸ್, ಈ ಶಕುನಿ ಇರೋವರೆಗೂ ಇವ್ರ ಜೊತೆ ಪಗಡೆ ಆಡೋದ್ ನಿಲ್ಲಲ್ಲ, ಇವ್ರು ವನವಾಸಕ್ಕೆ ಹೋಗೋದ್ ತಪ್ಪಲ್ಲ. ಮತ್ತೆ ಹಳೆ ಪಿಕ್ಚರ್ ಡೈಲಾಗ್, ಅದು ಅಷ್ಟು ಸುಲಭ ಅಲ್ಲ ಬಾಸ್. ಒಬ್ಳಿತಾಗೆ 10 ತೆಗ್ಸಕ್ ಆಗ್ಲಿಲ್ಲ, ಈಗ 5+1 ನಿಮ್ ಕೈಲಿ ಆಗ್ತದ? 5+1 ಅಷ್ಟೇ ಅಲ್ಲ, 18 ಅಕ್ಷೋಹಿಣಿ ಸೈನ್ಯ ಬಂದ್ರು ಈ ಕುರುಕ್ಷೇತ್ರದಲ್ಲಿ ಗೆಲ್ಲೋದು ನಾನೇ. ಸಾಹೇಬ್ರ, ಆ ಪ್ರಾಪರ್ಟಿ ಮ್ಯಾಪು ಇಲ್ಲದ ತಗೊಳ್ರಿ. ಉಪ್ಪು ಖಾರ ಹಾಕೊಂಡ್ ನೆಕ್ಕಿ
ಇದೇನ್ರಿ ಹಿಂಗನಕತ್ತೀರಿ ನೀವು? ಮತ್ತಿನ್ನೇನ್ರಿ ಮಾಡೋದು? ನೀವು ತಂದ್ಕೊಟ್ಟಿರ ಹಾಗೆ ಪೇಪರು ಕಾವೇರಿನ ಅವಳ ಲಾಯರ್ ಹತ್ರ ಪೇಪರ್ ತಂದ್ಕೊಟ್ಟಿದ್ದಾಳೆ. ಜಡ್ಜ್ ಅದನ್ನ ನೋಡಿ ಅವಳಿಗಾದ್ರೂ ತೀರ್ಮಾನ ಹೇಳ್ಬೋದು, ನಮಗಾದ್ರೂ ತೀರ್ಮಾನ ಹೇಳ್ಬೋದು. ಜೈ ಎಲೆಕ್ಟ್ ನಿರಂಜನ್. ಲೇ ಸುಮ್ ಕುಂದ್ರಲೆ. ಸಾಹೇಬ್ರ, ನೀವು ಫೇಮಸ್ ಕ್ರಿಮಿನಲ್ ಲಾಯರ್ ಅದಿರಿ. ನೀವ ಹಿಂಗ ಅಡ್ಗೋಡೆ ಮೇಲೆ ದೀಪ ಇಟ್ಟಾಗ ಮಾತಾಡಿದ್ರೆ ನಮ್ಗತಿ ಹೆಂಗ್ರಿ? ಹೆಂಗಾದ್ರೂ ಮಾಡಿ ಅವಳ ಮನೇಲಿರೋ ಪ್ರಾಪರ್ಟಿ ಪೇಪರ್ ಲಪ್ಟಾಯಿಸ್ಕೊಂಡು ಬನ್ನಿ ಅಂತ ಅದಕ್ಕೆ ನಾ ಹೇಳ್ತಿರೋದು. ಇಲ್ಲ ಅಂದ್ರೆ ಆ ಜಿಮ್, ಆ ಡ್ಯಾನ್ಸ್ ಸ್ಕೂಲು, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಆಸ್ತಿ ಅವಳ ಕೈ ಸೇರುತ್ತೆ ರೀ. ಅಲಕ್ ನಿರಂಜನ್. ವಕೀಲ್ರೆ, ಒಂದ್ ವೇಳೆ ಅವು ಆ ದ್ರೌಪದಿ ಕೈಗೆ ಸಿಗದೆ ಈ ದೊಡ್ಡ ಮನಿ ದುರ್ಯೋಧನ ಕೈಗೆ ಸಿಕ್ಕಿದ್ರೆ ನಾವು ಗೆಲ್ಲಕ್ ಸಾಧ್ಯನಾ? ಖಂಡಿತ ನಾ ಗೆದ್ಕೊಡ್ತೀನಿ. ತಗೊಳ್ಳೋ ಸಾಹಿತಿ, ಕುಡ್ದು ಚೆನ್ನಾಗ್ ಪದ್ಯ ಬರಿ. ಕ್ಯಾಪ್ಟನ್. ಥ್ಯಾಂಕ್ ಯು. ಮೋಹನ, ನನಗೆ 2 ಗ್ಲಾಸ್ ಸಾಲಲ್ಲ, ಒಂದ್ ಬಿಂದ್ಗೆಲ್ ಎತ್ಕೊಂಬ ಹೋಗು. ಅಯ್ಯ, ಓದಿ ಬರ್ದು ಬುದ್ಧಿ ಬೆಳೆಸ್ಕೊಳ್ಳಂದ್ರೆ ತಿಂದು ಕುಡ್ದು ದೇಹ ಬೆಳೆಸ್ಕೊತಿದ್ಯಲ್ಲ. ನಾನು ಸಿಂಗರ್, ವೇಟ್ರ್ ಅಲ್ಲ. ಏಯ್, ಅಲ್ಲೇನ್ ನೋಡ್ತಿದ್ಯಾ? ನನ್ ಕೈ ಮೋಹನ ಬೈಲಿ. ಇಲ್ಲಿ ನೋಡ, ವೇಸ್ಟ್ ಮಾಡಿ ಇಲ್ಲಿದ್ದಾನೆ. ಅಯ್ಯೋ, ಭಗ್ನ ಪ್ರೇಮಿಯ ಅವತಾರ. ಕೊಡ ಇಲ್ಲಿ. ನೀನ್ ಹೀಗೆ ಕೊಳಲು ಊದದೆ ಕೂತಿದ್ರೆ ಕಾವೇರಿ ಬರಲ್ಲ, ಕಲ್ಪನೆ ಬರುತ್ತೆ. ಆಮೇಲೆ ನೀನು ನನ್ನ ಹಾಗೆ ಕವಿ ಆಗ್ತೀಯ. ನಾವ್ ಹೇಳಿದ್ದೇನು? ಐ ಲವ್ ಯು ಅಂತ ಹೇಳಕ್ಕೆ ಭಯ ಆಗುತ್ತೆ ಕಣ. ಮೋಹನ, ಗೊತ್ತಾಂದ್ರೆ ನೋಡು, ಯಾಕೋ ಸುಮ್ನೆ ನಮ್ ಹೊಟ್ಟೆ ಉರಿಸ್ತಾ ಇದೀಯಾ? ಕೂಲ್ ಡೌನ್ ಮೈ ಬಾಯ್ಸ್. ಮೋಹನನ್ಗೆ ಅರ್ಥ ಆಗೋತರ ನಾನ್ ಹೇಳ್ತೀನಿ. ನೋಡ ಮೋಹನ, ನೀನು ಸಂಗೀತ ವಿದ್ವಾನ್ ಅಲ್ವೇನಾ? ಇನ್ನೇನ್ ಮತ್ತೆ ಸಂಗೀತ ಅಧ್ವಾನನ? ನನ್ನೊಂದು ಐಡಿಯಾ ನೋಡು, ಮಸ್ಕಿ ತರ ಗುರಿ ಮಿಸ್ ಆಗ್ಬಾರ್ದು. ಕರೆಕ್ಟ್ ಆಗಿ ಸೂಟ್ ಆಗಿದ್ರೆ ಹೇಳು. ಇವನು ಕೊಳಲು ಊದೋದ್ ಬಿಟ್ಟು ಪುಂಗಿ ಊದಿದ್ರೆ ನಾಗರಾವ್ ಬರುತ್ತೆ. ಮುಂದಕ್ಕೆ ಹೋಗಣ್ಣ, ಮುಂದಕ್ಕೆ ಹೋಗಣ್ಣ, ಮುಂದಕ್ಕೆ. ಅಯ್ಯಯ್ಯೋ, ಏ ಪುಂಗಿ, ಎಂತ ನಾಗರಾವ್ ತಂದಿದ್ಯೋ? ಮುಂದಕ್ಕೆ ಹೋಗ್ತಾ ಇಲ್ಲ. ಅಯ್ಯೋ, ನಮ್ದುಗೆ ಗಾಬರಿ ಮಾಡಬೇಡಿ ಸ್ವಾಮಿ, ಇರಿ ಸ್ವಾಮಿ. ನಾಗಣ್ಣ, ಮುಂದೆ ಹೋಗಣ್ಣ. ನಮ್ಮದೆಗೆ ಉಳಿಸಣ್ಣ, ಮುಂದೆ ಹೋಗಣ್ಣ, ಮುಂದೆ ಹೋಗಣ್ಣ. ಅದು ನೀವು ಅರ್ಜೆಂಟ್ಗೆ ಆರ್ಡರ್ಗೆ ಹೇಳ್ಬಿಟ್ರಿ ಇಲ್ಲ, ಅದಕ್ಕೆ ನಮ್ದು ನಾಗರು ಹೊಳೆದು ಕಾಡಿಗೆ ಹೋಗಿ ಅರ್ಜೆಂಟ್ಗೆ ಹಿಡ್ಕೊಂಡ್ ಬಂದ್ಬಿಟ್ಟಿದೆ. ಅದಕ್ಕಿಂತ ಹೊಲಿಗೆ ಕಿತ್ತಿಲ್ಲ. ಅಯ್ಯೋ, ನಮ್ಗೆ ಒಬ್ಬರಿಗೆ ಬಿಟ್ಬಿಟ್ಟು ಹೊಡ್ಬೇಡಿ ಸ್ವಾಮಿ, ನಾನು ಬಂದೆ. ಮೋಹನ, ಇದನ್ ತಗೊಂಡೋಗಿ ನಾನೇ ಕೊಟ್ಟೆ ಅಂತ ಐ ಲವ್ ಯು ಅಂತ ಹೇಳು. ಇದನ್ ತಗೊಂಡೋಗ್ ಕೊಡ್ಬೇಕಾ? ನನ್ ಕೈಲಾಗಲ್ಲ. ಮಟ್ಟಿಗೆ ಸೇರ್ಕೋ. ರೋಸ್ ಕೊಟ್ಟು ಐ ಲವ್ ಯು ಅಂತ ಹೇಳಕ್ ಆಗಿದ್ಮೇಲೆ ನೀನಂತ ಲವರ್. ನಿನ್ ಹುಡುಗಿಗೆ ನೀನ್ ಹೇಳ್ತೀಯಾ? ಶೋರ್, ರೈಟ್ ಅಂಡ್ ಸೇ. ಲೋ ಮದನ, ನಿಂತ್ಕೊಳ್ಳೋ, ನನ್ ಮಾತ್ ಸ್ವಲ್ಪ ಕೇಳು. ಅವನೇನಾದ್ರು ಮಾಡ್ಕೊಂಡ್ಬಿಟ್ಟ, ಸ್ವಲ್ಪ ತಡೀರೋ. ಹೋಗ್ಲಿ ಬಿಡಿ ಕ್ಯಾಪ್ಟನ್, ಯಾರೋ ಒಬ್ರದ್ ಲವ್ ಸಕ್ಸಸ್ ಆದ್ರೆ ಅಷ್ಟೇ ಸಾಕು. ಹೋದ್ ಕೆಲ್ಸ ಏನಾಯ್ತು? ಆಪರೇಷನ್ ಸಕ್ಸಸ್. How missing? ಮಿಷನ್ ಟು ಸಿಂಗ್. ಹಾವಂತ ಏನಪ್ಪ, ನಾಗಿನಿ ಪಿಕ್ಚರ್ ಟ್ಯೂನ್ ಇಲ್ಲಿಗೂ ಬರ್ತಾ ಇದೆ. ಹಾವು ಎಲ್ಲಿಗೆ ಹೋಯ್ತು? ಹಾವು, ಅರೆ ನಮ್ದು ಹಾವು. ಬಾಸ್ ಬಾಸ್, ಹಾವಿನ ದ್ವೇಷ 12 ವರ್ಷ. ಆ ಹಾವನ್ನ ನಾವು ಚೆನ್ನಾಗಿ ಕ್ಲೋಸ್ ಅಪ್ ಅಲ್ಲಿ ನೋಡ್ಕೊಂಡ್ ಬಿಟ್ಟಿದೀವಿ. ಈಗ ಆ ಹಾವು ನಮ್ಮನ್ನ ಟುಸ್, ನಮ್ ಕತೆ ಪುಸ್. ಅರೆ ಸ್ವಾಮಿ, ನಮ್ದುಗೆ ಕಾಸ್ ಮಾಡಿಗೆ ಹೋಗ್ಬೇಕು. ಎಷ್ಟಯ್ಯ ನಿನ್ ಕಾಲ್ ಶೀಟು? ನಮ್ದುಗೆ 200 ರೂಪಾಯಿ, ನಮ್ದುಗೆ ಹಾವ್ದು 300 ರೂಪಾಯಿ, ಬಾಟ ಕನ್ವೆನ್ಸ್ಗೆ ಎಲ್ಲ ಸೇರಿ 700 ರೂಪಾಯಿ ಕೊಟ್ಬಿಡಿ. ಏನ ಬಾಟ ಕನ್ವೆನ್ಸ್? 2 ಯಾತಕಯ್ಯ? ಅಯ್ಯಯ್ಯ, ನಮ್ದು ಶೂಟಿಂಗ್ ಹಾವುಗಳು ಕೊಡೋದು ಸ್ವಾಮಿ. ಇದು ನಮ್ದು ತೀರ್ಮಾನ ಅಲ್ಲ, ನಮ್ದು ಸಿನಿಮಾದು ಸಂಘ ಇಲ್ಲ. ಅಲ್ಲಿ ಇಂತಿಂತ ಹಾವಿಗೆ ಇಷ್ಟಿಷ್ಟು ತಗೋಬೇಕು ಅಂತ ಲಿಸ್ಟ್ಗೆ ಮಾಡವ್ರೆ. ಅರೆ ಇದಾರೆ ನೋಡಿ, ತಗೊಳ್ಳಿ. ಇದೇನಿದು? ಅದು ಹಾವ್ದು ಮೆನು ಸ್ವಾಮಿ. ನಿಮ್ದು ದೊಡ್ಡ ದೊಡ್ಡದು ಹೋಟ್ಲಾಗೆ ಕೊಡಲ್ವಾ ತಿಂಡಿದು ಮೆನು, ಹಂಗೆ ನಮ್ದು ಹಾವ್ದು ಮೆನು. ಹಾಲು, ಮೊಟ್ಟೆ, ಕಪ್ಪೆ. 500 ರೂಪಾಯಿ? ಇದೇನ್ ಅನ್ಯಾಯನಯ್ಯ? ಹಾಲು ಮೊಟ್ಟೆ ಓಕೆ, ಒಂದ್ ಕಪ್ಪೆಗೆ 150 ರೂಪಾಯಿ? ಅಯ್ಯೋ, ಗಾಬರಿಗೆ ಆಗ್ಬೇಡಿ ಸ್ವಾಮಿ, ಕಪ್ಪೆದು ಫ್ರೀ ಇದೆ. ಆ ಕಪ್ಪೆ ಹಿಡಿಯೋದು ಬಾಟ ಕನ್ವೆನ್ಸ್ 150 ಆಗ್ತದೆ. ಅಲ್ಲಯ್ಯ, ನೀ ಹೇಳೋದ್ ನೋಡಿದ್ರೆ ಪ್ರೊಡ್ಯೂಸರ್ ಪಿಕ್ಚರ್ ತೆಗೆದ್ಬಿಟ್ಟು 4 ಹಾವನ್ನ ಇಟ್ಕೊಂಡ್ರೆ ಅದೇ ಫಾಯ್ದ ಅನ್ಸುತ್ತೆ. ನಾನು ಪ್ರೊಡ್ಯೂಸರೇ ಸ್ವಾಮಿ. ನಮ್ದು ಎಬ್ಬಾವಿಂದು ದ್ವೇಷ 12 ವರ್ಷ ಅಂತ ಒಂದು ಪಿಕ್ಚರ್ಗೆ ಮಾಡಿ ಅದು ಖಾಲಿ 3 ವಾರಗೆ ಓಡ್ಬಿಟ್ಟು ಲಾಸ್ ಆಗಿ ಈಗ ಹಾವಿಗೆ ಆಡಿಸ್ತಾ ಇದೆ.
3 ವಾರ ಹೊಡೆದ್ರೆ ಲಾಸ್ ಹೆಂಗೈ ಆಗತ್ತೆ? ಅಯ್ಯೋ ಅದು ನಿಮ್ದು ಭಾಷೆಗೆ 3 ವಾರ ಅಲ್ಲ ಸ್ವಾಮಿ, ನಮ್ದು ಭಾಷೆಗೆ 3 ವಾರ ಅಂದ್ರೆ ಶುಕ್ರವಾರ, ಶನಿವಾರ, ಭಾನುವಾರ ಅಷ್ಟೇ. You mean 72 hours? Very bad. ನಿರಂಜನ್ ಬೇಗ ರೆಡಿಯಾಗಿ, ಇಲ್ಲಾಂದ್ರೆ ನಮ್ಮ ಮಾವ ಬಂದ್ಬಿಡ್ತಾನೆ. ಲೋ, ನಿಮ್ಗೆ ಕೊಟ್ರ ಪಾರ್ಟ್, ಡೈಲಾಗ್ಸ್, ಮ್ಯಾನ್ರಿಸಮ್ ಎಲ್ಲ ಜ್ಞಾಪಕ ಇದೆ ತಾನೆ? ಅಪ್ಪ, ನಮ್ ಭವಿಷ್ಯನೇ ನಿಮ್ ಕೈಲಿದೆ ಕಣ್ರು. ಬಿ ಕೇರ್ಫುಲ್. ಲೋ ಮದನ, ನಾವ್ ಮಾಡ್ತಾ ಇರೋದೇ ನಾಟಕ, ನನ್ಗೊಂದು ಹೆಂಗ್ ಗೆಟಪ್ ಕೊಟ್ಬಾರ್ದೇನಾ? ಮಾಡ್ತಾ ಇರೋದು ಇವ್ರ ಅಪ್ಪನ ಪಾತ್ರ. ಹೆಂಗ್ ಗೇಟಪ್ ಕೊಟ್ರೆ ಅವ್ರಿಗೆ ನಂಬಿಕೆ ಬರುತ್ತಾ? ಕ್ಯಾಪ್ಟನ್ ಅಂತ. ಲೋ ಮದನ, ನನಗೆ ಇನ್ನೊಂದ್ ಕ್ವಾರ್ಟರ್ ಕೊಟ್ರೆ ಡೈಲಾಗ್ ಹೇಳಕ್ ಬರೋದು, ಇಲ್ಲಿದ್ರೆ ಬರಲ್ಲ. ಮೊದ್ಲು ನೀನ್ ನನ್ನ ಅಣ್ಣ ಅನ್ನೋದ್ರ ಜ್ಞಾಪಕ ಇಟ್ಕೋ. ಒಂದ್ ಕ್ವಾರ್ಟರ್ ಕೊಡು, ನಿನ್ಗೆ ಹೆಂಡತಿ ಬೇಕಾದ್ರೆ ಹಾಕ್ತೀನಿ ನಾನು. ಯಾವಾಗ ನೋಡ್ರಿ ಕ್ವಾರ್ಟರ್. ಲೇ, ನಮ್ದು ರೆಸ್ಪೆಕ್ಟೇಬಲ್ ಫ್ಯಾಮಿಲಿ ಅಂತ ಅವ್ರಿಗೆ ನಂಬಿಸ್ಬೇಕು. ಇಲ್ದೇ ಇದ್ರೆ ಮದುವೆ ಎಕ್ಕುಂಟಾಗುತ್ತೆ. ಓಕೆ, ಐ ಆಮ್ ರೆಡಿ. ಏನಪ್ಪಣೆ ಅಗ್ರಜ? ಏಯ್, ನೀನು ಕೊಣ ಅಗ್ರಜ, ನಿನ್ ತಮ್ಮ ಮೋಹನ ಬಿಗ್ರಜ, ಇವನ್ ತಮ್ಮ ಇವನು, ಎಲ್ಲ ಕನ್ಫ್ಯೂಸ್ ಮಾಡ್ತೀಯಲ್ಲ. ಲೋ, ಈ ಅಗ್ರಜ ಪಗ್ರಜನ ಹಳೆ ಡೈಲಾಗ್ ಎಲ್ಲ ಬರೆಯೋದ್ ಬಿಟ್ಬಿಟ್ಟು ಈಗಿನ ಕಾಲದ ತರ ಬರೋ ಸಾಯಲ್ಲ. ಕಾವೇರಿ ನಿಲಯ. ಅಯ್ಯೋ, ನಮ್ ಭಾವ ಬಂದ್ಬಿಟ್ಟ. ಹಲೋ, ಯಾರ್ ಬೇಕಾಗಿತ್ತು? ನನ್ನ ಹೆಸರು ಮಲ್ಲಿಕಾರ್ಜುನ, ಏನೀಗ? ನಾನು ಜ್ಯೋತಿ ತಂದೆ. ಸರ್ ನಮಸ್ಕಾರ, ದಯವಿಟ್ಟು ಬನ್ನಿ. ಹಾ, ಯಾರು ಬಿದ್ದೋಗ್ತಾ ಇದ್ದೀರಾ? ನಾನ್ ಬೀಳ್ಲಿಲ್ಲ, ನಿನ್ನೆ ನೋಡ್ತಾ ಇದ್ದೀನಿ. ನಾನೇ ಮದನ್. ಕೂತ್ಕೊಳ್ಳಿ. ಮದನ ಡ್ಯಾಡಿ, ಬ್ರದರ್, ಬೇಗ ಬನ್ನಿ. ನಿನ್ನೆ ನಿನ್ನ ಪಾರ್ಕ್ ಅಲ್ಲಿ ನೋಡಿದಾಗ ಗಡ್ಡನೇ ಇರ್ಲಿಲ್ಲ, ಈಗ ಹ್ಯಾಕ್ ಬಂತು? ಇರ್ಲಿಲ್ವಾ? ಹಾಗಾದ್ರೆ ರಾತ್ರಿ ಬೆಳ್ಬಿಡ್ತು. ಒಂದೇ ರಾತ್ರಿ ಇಲ್ಲ? ಹೌದು, ಬೇಕಾದ್ರೆ ನಮ್ ಡ್ಯಾಡಿ ಕೇಳಿ. ಹರಿ ಓಂ. ನಮ್ದು ಕೇಶವರ್ಧನ ಕುಟುಂಬ. ನಮ್ಮ ಮನೆಯಲ್ಲಿ ಎಲ್ರಿಗೂ ಗಡ್ಡ ಮೀಸೆ ಬಹಳ ಫಾಸ್ಟ್ ಆಗಿ ಬೆಳೆದ್ ಬಿಡುತ್ತೆ. ಅದಕ್ಕೆ ಒಬ್ಬ ಪರ್ಮನೆಂಟ್ ಬಾರ್ಬರ್ ನ ಅಪಾಯಿಂಟ್ಮೆಂಟ್ ಮಾಡ್ಬಿಟ್ಟಿದ್ದೇನೆ. ಮೀಟ್ ಮಿಸ್ಟರ್ ಬಾರ್ಬರ್ ಕಟಿಂಗ್ ಡೌನ್. ಅಯ್ಯೋ ಕ್ಯಾಪ್ಟನ್, ನಾನು ರೈಟರು, ಬಾರ್ಬರ್ ಅಲ್ಲ. ಇರ್ಲಿ ಬಿಡಯ್ಯ, ಇದೇ ದೊಡ್ಡ ಸೇವೆ, ಇದರಲ್ಲಿ ಇನ್ಕಮ್ ಜಾಸ್ತಿ. ಏನ್ ಹೇಳ್ತಾನೆ ನಿಮ್ ಪರ್ಮನೆಂಟ್ ಬಾರ್ಬಾರು? ನಿಮ್ಗೆ ಈ ಚೆಂಡೂಲ್ಕರ್ ಹೇರ್ ಸ್ಟೈಲು ತುಂಬಾ ಚೆನ್ನಾಗಿ ಒಪ್ಪುತ್ತೆ ಅಂತ ಹೇಳ್ತಾ ಇದ್ದಾರೆ. ಬೇಡ, ನನಗೆ ಇದೇ ಚೆನ್ನಾಗಿದೆ. ಬಾಯ್ತದೆ, ಅವರೇ ನಮ್ ದೊಡ್ಡಣ್ಣ, ಆಟೋಮೊಬೈಲ್ ಮೆಕ್ಯಾನಿಕ್, ಗ್ರೇಟ್ ವೈನು, ಅಲ್ಲಲ್ಲ ಬ್ರೈನು. ಇದ್ರೊಳಗಿದೆ ಬ್ರೈನು, ಕಾಣಿಸಲ್ಲ ಬಿಡಿ. ನೀವು ಕೂತ್ಕೊಳ್ಳಿ, ಆಯಾಸ ಆಗುತ್ತೆ. ಅಲ್ಲ, ಮಗನ ಕೂದಲು ಬೆಳ್ಳಗಿದೆ, ತಂದೆ ಕೂದಲು ಕಪ್ಪಗಿದೆಯಲ್ಲ ಅಂತ ನೋಡ್ತಿದ್ದೀನಿ. ಅದು ಸ್ವಲ್ಪ ಇವ್ನ ಎಣ್ಣೆ ಬುಟ್ಗಳ ಜಾಸ್ತಿ, ಅದಕ್ಕೆ ನೆರ್ತೋಗ್ಬಿಟ್ಟಿದೆ. ಎಣ್ಣೆ? ಅದು ಎಣ್ಣೆ ಅಂದ್ರೆ ನೀವು ತಲೆಗೆ ಹಾಕೊಳ್ಳೋದನ್ನ ಇವನು ಒಟ್ಟಿಗೆ ಹಾಕೊಂಡ್ಬಿಡ್ತಾನೆ. ನಮಸ್ಕಾರ ಮೇಡಮ್. ಅವನು ನಮ್ ಮನೆ ಕೆಲ್ಸದವನು, ಅವನು ಹಾಗೆ ಅವಾಗ ಬೀಳ್ತಾನೆ ಇರ್ತಾನೆ. ಅಯ್ಯೋ ಕ್ಯಾಪ್ಟನ್, ನಮ್ ಮನೆ ಕೆಲಸದವನಲ್ಲ ಮುಕುಂದು. ಸುಮ್ನಿರಯ್ಯ, ನೀನ್ ಯಾರಾದ್ರೆ ನನಗೇನು. ಕ್ಯಾಪ್ಟನ್, ಕಿರುಚ್ಬೇಡಯ್ಯ, ನಿಂತು ಹೋಗುತ್ತೆ. ಏನು? ಹಾರ್ಟು. ಅಯ್ಯಯ್ಯೋ ಕ್ಯಾಪ್ಟನ್, ಅಯ್ಯೋ ಕ್ಯಾಪ್ಟನ್, ಫಿಕ್ಸ್ ಆಗಿದ್ ಕ್ಯಾರೆಕ್ಟರ್ ಎಲ್ಲ ಚೇಂಜ್ ಮಾಡ್ತಿದ್ರಲ್ಲ ಕ್ಯಾಪ್ಟನ್. ಡೋಂಟ್ ವರಿ ಮೈ ಬಾಯ್, ನಾನು ಇದನ್ನೆಲ್ಲ ಅಡ್ಜಸ್ಟ್ ಮಾಡ್ತೀನಿ. ನಾನು 15 ವರ್ಷ ಮಿಲಿಟರಿನಲ್ಲಿದ್ದೆ. ಆಮೇಲೆ ಮೆಂಟಲ್ ಹಾಸ್ಪಿಟಲ್ ಇದ್ರು. ಅಂದ್ರೆ ಮೆಂಟಲ್? ಅಂದ್ರೆ ಮೆಂಟ್ಲ್ಗಳಿಗೆ ಡಾಕ್ಟರ್. ಅಂದ್ರೆ ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್. ನಿಮ್ ಮಗ ಗ್ರೇಟ್ ಆಕ್ಟ್ರು. ಹಿಂದಿ ಫಿಲ್ಮ್ ನಲ್ಲಿ ಹೀರೋಗೆ ಆಫರ್ ಬಂದಿದೆ. ಅಲ್ಲಿ ಫೋನು, ಒಂದ್ ನಿಮಿಷ. ಟ್ರಿನ್. ಹಲೋ, ಬಾಂಬೆಯಿಂದ ಲೋಕಲ್ ಕಾಲ. कौन? करण जौहर? नहीं क्या? और कौन? ओह, सुभाष गई जी. क्या सुभाष गई जी? कैसे? एक मिनट. ನೋಡಿದ್ರ, ನನ್ ಮಗ ಫೇಮಸ್ ಆರ್ಟಿಸ್ಟ್. ಬಾಂಬೆ, ಮಡ್ರಾಸ್, ಡೆಲ್ಲಿ, ಗಲ್ಲಿಯಿಂದ ಫೋನ್ ಬರ್ತಾನೆ ಇರುತ್ತೆ. एक मिनट. हेलो, हाँ नमस्ते गाजी. हाँ, कैसा है आप? हाँ, कॉमेडी, सेंटिमेंट, एक्शन कुछ भी चलेगा. टाइटल? एयरप्लेन टिकट? ओके जरूर. ಅದು ವೈರ್ಲೆಸ್ ಫೋನ್. ಹಾ ಓಕೆ, ನಾನು ಆಮೇಲೆ ಮಾತಾಡ್ತೀನಿ. ಈ ಫೋನ್ ನಲ್ಲೂ ನನಗೆ ಹಾಲಿವುಡ್, ಬಾಲಿವುಡ್ ಇಂದ ದಿನಾಗ್ಲೂ ಫೋನ್ಗಳು ಬರ್ತಾನೆ ಇರುತ್ತವೆ. ಮಸಾಲೆ ದೋಸೆ, ಪ್ಲೈನ್ ದೋಸೆ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಗೋಧಿ ರೊಟ್ಟಿ, ರೈಸ್ ಬಾತ್, ಖಾರ ಬಾತ್, ಕೇಸರಿ ಬಾತ್, ಬೇಳೆ ಬಾತ್, ವಾಂಗಿ ಬಾತ್, ಇದೆಲ್ಲ ರೆಡಿ. ಬನ್ನಿ ಊಟಕ್ಕೆ ಹೋಗೋಣ. ಎಲ್ಲ ಹೋಟ್ಲಿಂದ ತರಿಸಿದ್ದ? ಅಲ್ಲ, ಇವನ್ ಅಮ್ಮ ಮಾಡಿದ್ದು. ಮನೇಲಿ ಯಾರು ಹೆಂಗಸರೇ ಕಾಣಿಸ್ತಾ ಇಲ್ಲ. ಓ, ಕಮಾನ್ ಸ್ಟೆಲ್ಲಾ ಡಾರ್ಲಿಂಗ್, 100 ವರ್ಷ ಆಯಸ್ತಿನ್ಗೆ. ಈಗ ತಾನು ಮಾತಾಡ್ತಾ ಇದ್ವಿ ನಿನ್ ಬಗ್ಗೆ. ಕ್ಯಾಪ್ಟನ್, ಏನಿದೆಲ್ಲ? ದಿಸ್ ಇಸ್ ಟು ಮಚ್. ಮಮ್ಮಿ, ಹೌ ಇಸ್ ಇಟ್ ಪಾಸಿಬಲ್?
ಶಿ ಇಸ್ ಸೋ ಯಂಗ್. ಇವನ್ ಮಲತಾಯಿ ನನ್ನ ಹೆಂಡತಿ ಸತ್ ಮೇಲೆ 30 ವರ್ಷ ಮದ್ವೆನೇ ಆಗಿರ್ಲಿಲ್ಲ. ಈಗ ರೀಸೆಂಟ್ ಆಗಾದೆ. ಬಂಗಾರದಂತ ಹೆಂಡತಿ, ಚಿನ್ನದಂತ ಅಮ್ಮ, ನನ್ಗೆ ಸ್ವಲ್ಪ ಲೂಸು. ನನ್ಗನ್ಸತ್ತೆ ಈ ಮನೇಲಿ ಇರೋರು ಎಲ್ಲಾ ಲೂಸು ಅಂತ. ಚೇ ಹಾಗೇನಿಲ್ಲ, ನಾನಂತೂ ಪರ್ಫೆಕ್ಟ್ ಆಗಿದ್ದೀನಿ. ಬಾರ್ಬರು ಊಟ ರೆಡಿ ಇನ್ನಲ್ಲ, ಕರ್ಕೊಂಡ್ ನಡೀರಿ ಡ್ಯಾಡಿ. ನೋ 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 ನೋ, ನಾ ಬರ್ಬೇಕಾರೆ ಟಿಫನ್ ಮುಗಿಸ್ಕೊಂಡ್ ಬಂದಿದ್ದೀನಿ, ನನಗೇನು ಬೇಕಾಗಿಲ್ಲ. ಫಸ್ಟ್ ಟೈಮ್ ಬಂದಿದ್ದೀರಾ, ಸಂಬಂಧಿಕರು ಬೇರೆ ಇಲ್ಲ ಅನ್ಬೇಡಿ. ಬನ್ನಿ ಹೋಗೋಣ. ಅಲ್ಲ, ಬನ್ನಿ ಬನ್ನಿ, ಬೇಡ, ಡಾಕ್ಟರ್ ಕರ್ಕೋಬೇಡಿ. ಎಲ್ಲ ಡಾರ್ಲಿಂಗ್, ಊಟ ರೆಡಿ ಆಗಿದೆಯಾ? ಡಾರ್ಲಿಂಗ ಮಾಡ್ತೀನಿ, ತಟ್ಟೆ ತಗೊಳ್ಳಿ, ಊಟ ರೆಡಿ ಆಗಿದೆ, ತಿನ್ನಿ. ಡೋಂಟ್ ಮಿಸ್ಟೇಕ್ ಮೀ, ಮಿಕ್ಕಿರೋದನ್ನ ಅಡ್ಜಸ್ಟ್ ಮಾಡ್ಕೊಂಡು ಮುಕ್ಕೋಣ. ನಾನು ನೀವೇ ಇದನ್ನ ಇದನ್ನ ಪಾಂಡವರು ತಗೊಳ್ಳೋ ಹಂಗ್ ಮಾಡಿದ್ರೆ ಸಾಕು, ನಮಗ್ ಸಕ್ಸಸ್ ಗ್ಯಾರಂಟಿ. ಏನ್ರ ಲಿಸ್ಟ್ ಗಳೆಲ್ಲ ಕರೆಕ್ಟ್ ಮಾಡಿದ್ರೆ ತಾನೆ? ಓಹೋ, ಎಲ್ಲ ಕರೆಕ್ಟ್ ಆಗಿ ಬರ್ಕೊಟ್ಟಿದ್ದೇವೆ. ನಾಳೆ ಯಾವ ಐಟಮ್ ಬಿಡಬಾರ್ದು. ಓ, ಕಲ್ಲಂಗಡಿ ಹಣ್ಣು ನನಗ್ ಕೊಡಿಸ್ರು. ಅರೆ, ಕಲ್ಲಂಗಡಿ ಹಣ್ಣು ಮನೆ ಮುಂದೆ ಬಂದ್ಬಿಟ್ಟಿದೆ. ಬಿಸ್ಲಿಗೆ ಬೊಂಬಾಟಾಗಿರುತ್ತೆ. ಮೋಹನ, ಒಂದು ಹಣ್ಣು ಕೊಡಿಸು. ಯಾವ್ದು ಬೇಕು ಹೇಳಿ. ನನಗಂತೂ 2 ಸಣ್ಣ ಸೈಜ್ ಬೇಕೇ ಬೇಕು. ಇದು ಎಷ್ಟಪ್ಪ? 1 2 3 4 5 6 ಹೇಳೋ. ಅಯ್ಯ, 10 ಅಂದ ತಕ್ಷಣ ಹತ್ತು ಬಿಡ್ತಿಯಲ್ಲ. 10 ಅಂದ್ರೆ 10 ಅಂತಲ್ಲ, 10 ಇದೆ ಅಂತ. ಹಂಗ ರೇಟ್ ಎಷ್ಟಪ್ಪ? 20 ರೂಪಾಯಿ. ಯಾವ್ದು ಬೇಕು? ಆಹಾ, ಈ ವಯಸ್ಸಲ್ಲೂ ಚಟ ಹೋಗಿಲ್ವಲ್ಲ. ನಿನ್ಗೆ ಯಾವ್ದು ಬೇಕು ತಗೊಳ್ಳೋ. ಇದೇ ಬೇಕು. ಇರೋದೇ 10 ರೂಪಾಯಿ, ಇದನ್ನ ಕೊಡಪ್ಪ. ಇದು 20 ರೂಪಾಯಿ, ಇದು 10 ರೂಪಾಯಿ. ಇದು ತಿಂದ್ರೆ ಇವ್ರ ತರ ಮೊಟ್ಟೆ ಹಾಕ್ತೀರಾ, ಇದು ತಿಂದ್ರೆ ಇವ್ರ ತರ ಪರ್ಸನಲಿ ಬರುತ್ತೆ. ಇದೇ ತಗೊಳ್ಳಿ, ಚೆನ್ನಾಗಿದೆ. ಅದು ಬೇಡ, ಇದೇ ಬೇಕು, ಇದೇ ಬೇಕು. ಹುಡುಗ ಆಸೆ ಪಡ್ತಿದ್ದಾನೆ, ಇರೋದೇ 10 ರೂಪಾಯಿ, ಇದನ್ನ ಕೊಡಪ್ಪ. ನಿಮ್ ದುಡ್ಡಿಗೆ ಇದೇ ಬರೋದು, ತಗೊಳ್ಳಿ, ಇಲ್ಲಾಂದ್ರೆ ಬೇಡ. ಏನ ಇದು ಹಣ್ಣಲ್ವಾ ತಗೊಳ್ಳೋ. ಗೋಲಿ ತಗ. ಏನಯ್ಯ, ದುಡ್ಡು ಸರಿಯಾಗಿ ಕೈ ಕೊಡಕ್ ಆಯ್ಕೊಳ. ಹಾ, ಎಲ್ಲ ಕರೆಕ್ಟ್ ಆಗಿದೆಯೋ ಎಣಿಸ್ಕೊಂಡು ನೋಡಿ. ಹಾ, ಕರೆಕ್ಟ್ ಸರಿ ಇದೆಯೇನೋ? ಸರಿಯಾಗಿದೆ. ಸರಿ, ನಿಮ್ ಹಣ್ಣು ತಗೊಳ್ಳಿ, ತಗೊಳ್ಳಿ. ಇದು ಬೇಡ. ಅಲ್ವಾ? ಈ ಹಣ್ಣನ್ನ ಕೊಯ್ದ್ಬಿಟ್ಟು ಅರ್ಧ ನಂಗ್ ಕೊಡಿ, ಮಿಕ್ಕಿದ್ದನ್ನ ನೀವು ತಿನ್ನಿ. ದೇವ್ರೇ ಕಾಪಾಡ್ಬೇಕು ಅಲ್ವಾ ಮತ್ತೆ? ಹಾ, ಕಮ ನಡೀರಿ. I love my India. ತಗೊಳ್ಳೋ, I love my India. ಬಾಸ್ ಸಕ್ಸೆಸ್. ಹಾಗಾದ್ರೆ ರಿಮೋಟ್ ಅನ್ನು ಒತ್ತು ಬಿಡ್ಲಾ? ಒತ್ತಿ ಬಾಸ್. ಇನ್ನು ರಾವ್ ಕಾಲನೇ ಮುಗ್ದಿಲ್ವಲ್ಲ ಬಾಸ್? ಪಂಚಪಾಂಡವರನ್ನ ಮುಗಿಸೋದಕ್ಕೆ ಇದೇ ರೈಟ್ ಟೈಮ್. ಒತ್ತಿ ಬಾಸ್. ಸ್ವಲ್ಪ ಅದನ್ನ ಕತ್ತೀರಾ? ಒತ್ತಿ ಬಾಸ್. 4 2 0. ಮೋಹನ, ಊಟ ಮಾಡೇಳ. ಏನಪ್ಪ ಇದು? ಎಕ್ಸ್ಕ್ಯೂಸ್ ಮೀ, ಇದೇನ ಸ್ಪೆಷಲ್? ಈ ಸಾರ್ ನೀರ್ಗಿಂತ ತೆಳಗಿದೆ. ಒಂದ್ ಕಾಳಿಲ್ಲ, ಹೋಳಿಲ್ಲ, ಇದು ಒಂದ್ ಸಾರ್ ಅಂತೆ. ತಗೊಂಡ್ ಬಂದಿರೋ ತರಕಾರಿನೆಲ್ಲ ಚೆಲ್ಲಾಪಿಲಿ ಮಾಡ್ಬಿಟ್ ಬಂದ್ರೆ ಇನ್ನೇನಾಗುತ್ತೆ? ಇರೋದನ್ನೇ ತಿನ್ನಿ. ತಿನ್ನಲ್ಲ, ನಾನ್ ಅಷ್ಟೇ ಅಲ್ಲ, ನಿನ್ ನಾಯಿ ಕೂಡ ತಿನ್ನಲ್ಲ. ಏಯ್, ನನ್ ನಾಯಿ ವಿಷಯಕ್ಕೆ ಬಂದ್ರೆ ಕೆಟ್ಟ ಕೋಪ ಬರುತ್ತೆ. ಕೋಪ ಬಂದ್ರೆ ಏನ್ ಮಾಡ್ತೀಯಾ? ಮುಕುಂದ, ರಾಗಿಯನ್ನು ಉಂಬುವನು ನಿರೋಗಿ ಆಗುವನು, ರಾಗಿಯೇ ಸರ್ವರೋಗಕ್ಕೆ ಮದ್ದೆಂದ ಈ ಮುದ್ದಪ್ಪ. ಸುಮ್ನೆ ತಿನ್ನಯ್ಯ. ಬಡ್ಸೋದು ನನ್ ಡ್ಯೂಟಿ, ಬಡ್ಸಿದೀನಿ, ತಿಂದ್ರೆ ತಿನ್ನಿ, ಬಿಟ್ರೆ ಬಿಡಿ. ನೋಡಿದ್ಯಾ ಅವಳು ಸೊಕ್ಕು? ಇರ್ಲಿ ನಿನ್ ಮುಕ್ಕು. ಸಿಕ್ಕಿದ್ದನ್ ತಿನ್ನೋನು, ಮಿಕ್ಕಿದ್ದನ್ ಮುಕ್ಕೋನು ಬುದ್ಧಿವಂತ ಅಂತ ಅನ್ಸ್ಕತಾನೆ. ನಾಚಿಕೆ ಆಗಲ್ವನೋ? ಅವಳು ನಮ್ ಗಂಡಸ್ತನಕ್ಕೆ ಸವಾಲ್ ಆಗ್ತಿದ್ದಾಳೆ, ಇದನ್ನ ಯಾರು ತಿನ್ಕೊಡ್ದು? ಮುಕುಂದ, ಇದು ಗಂಡಸ್ತನಕ್ಕೆ ಹಾಕೋ ಸವಾಲಲ್ಲ ಕಣಯ್ಯ, ಇದು ಮಾಮೂಲು. ಎಲ್ಲಾ ಹೆಂಗಸರು, ಎಲ್ಲಾ ಗಂಡಸರು ಬೈಯೋ ಸಿಂಪಲ್ ಬೈಗಳ. ಸುಮ್ನೆ ಬಾಯಿ ಮುಚ್ಕೊಂಡು ತಿನ್ನಯ್ಯ. ಕ್ಯಾಪ್ಟನ್, ನೀವ್ ಸುಮ್ನಿರಿ. ನಾವ್ ತಿನ್ನೋ ಒಂದೊಂದು ತುತ್ತು ವಿಷ. ಈ ವಿಷ ತಿಂದು ಬದುಕಾಗತ್ತೆ ಕ್ಯಾಪ್ಟನ್? ಖಂಡಿತ ಇಲ್ಲ. ಇದನ್ ತಿಂದೇ ಇದ್ರು ನಾವು ಬದುಕಕ್ಕಾಗಲ್ವೇ? ಹೌದು ಕಣ ಮುಕುಂದ, ನೀನ್ ತುಂಬಾ ಎಮೋಷನಲ್ ಆಗ್ತಾ ಇದೀಯ. ಕೂಲ್ ಡೌನ್. ತಿನ್ನಕ್ ಏನು ಇಲ್ದೇ ಇರೋದ್ರಿಂದ ಕಾಂಪ್ರಮೈಸ್ ಆಗ್ಬಿಡೋಣ. ಯೋ, ನಿಮಗ್ ಊಟ ತಾನೇ ಬೇಕು, ನನ್ ಜೊತೆ ಬನ್ನಿ. ಬೇಕಾದಷ್ಟು ತಿನ್ಬಹುದು, ಬೇಕಾದಷ್ಟು ಕುಡಿಬಹುದು. ಕಾಸು ಕೊಟ್ರೆ ಊಟ ಕೊಡ್ತಾರೆ, ಆದ್ರೆ ನಮ್ಮ ಹತ್ರ ಅದಿಲ್ವಲ್ಲ. ಯಾರು ಹೇಳಿದಂಗಂತ? ಇದಕ್ಕೆಲ್ಲ ಕಾಸು ಬೇಕಾಗಿಲ್ಲ, ಬೀಗದ ಕೈ ಇದ್ರೆ ಸಾಕು. ಬೇಗ ನಡೀರಪ್ಪ, ಹೊಟ್ಟೆ ಬೇರೆ ಹಸಿತಾ ಇದೆ. ಬೇಗ ನೋಡ್ರು, ಇದೇ ಬೋರ್ಡು, ಅದೇ ಬಾರು. ಬನ್ನಿ ಹೋಗೋಣ.
ಯಾಕ್ರಪ್ಪ ಏನ್ ಯೋಚನೆ ಮಾಡ್ತೀರಾ? ಏನ್ ಪ್ರಾಬ್ಲಮ್ ನಿಮ್ದು? ಬನ್ನಿ ಹೋಗೋಣ. ಪ್ರಾಬ್ಲಮ್ ಇವಾಗಲ್ಲಪ್ಪ, ತಿಂದ ಮೇಲೆ ಪ್ರಾಬ್ಲಮ್ ಆಗ್ಬೋದಾ ಅಂತ. ಅಯ್ಯೋ ಅದಕ್ಕೆ ತಲೆ ಕೆಟ್ಟರ ಅನ್ನೋದು ನಿಮ್ಮನ್ನ. ಯಾವಾಗ್ಲೂ ಡೌಟೇ ನಿಮ್ದು. ನೋಡಿ ಬ್ರದರ್, ಮ್ಯಾಟ್ರ್ ತುಂಬಾ ಸಿಂಪಲ್. ಈ ಬೀಗ ಬೀಗದ ಇದೆಯಲ್ಲ, ಇದನ್ನ ಬಾರ್ ಕೌಂಟರ್ ಮೇಲೆ ಟಕ್ ಅಂತ ಇಟ್ರೆ ಸಾಕು, ಚಕ್ ಚಕ ಅಂತ ನಮ್ಗೆ ಬೇಕಾದೆಲ್ಲ ಕೊಡ್ತಾರೆ. ಬನ್ನಿ ಬಂದ್ರಣ. ಅಲ್ಲಿ ನೋಡ ಸಾಹಿತಿ ಶುರು ಓದ್ಕೊಂಡ್ಬಿಟ್ಟವ್ನೆ. ಆಹಾ ವಾ, ತರ್ಲೆ ಶುರುವಾಯ್ತಾ ಒಂದು? ತರ್ಲೆ ಅಲ್ಲ, ಅದು ಸಾಹಿತ್ಯ ಸ್ಫೂರ್ತಿ. ಈ ಸ್ಫೂರ್ತಿ ಖಾಲಿ ಹೋಟೆಲ್ ಇರ್ಬೇಕಾದ್ರೆ ಬರ್ಬೇಕಾ? ಸ್ವಲ್ಪ ಇಟ್ಕೋ, ನಾನೇ ಕರ್ಕೊಂಡ್ ಬರ್ತೀನಿ. ಇಟ್ಕ. ಅಯ್ಯ ಇದು ಬೇರೆ. ಬಂದ್ರ ಅವನು ಕರ್ಕೊಂಡು ಹೋಗೋಣ. ನಾನು ಬಂದೆ. ಸತ್ಯವಾಗ್ಲು ಅವರು ಸಿಐಡಿಗಳು ಕಣೋ, ಇವ್ರಿಗೂ ಆ ಬಾರ್ಗೂ ಏನೋ ಕನೆಕ್ಷನ್ ಐತೆ. ಗುರು, ಒಂದ್ ಐಡಿಯಾ. ಏನೋ? ಆ ಬೀಗನ ಇವ್ರ ಬದ್ಲಿ ನಾವೇ ತಗೊಂಡೋಗ್ ಕೊಟ್ಬಿಟ್ರೆ. ಇಲ್ಲೇ ಕಂಡ್ರೆ ಬರ್ತೀನಿ ಊಟ. ಹೌದಾ? ಕಳ್ಳಬಡ್ಡಿ ಮಕ್ಕಳು ಯಕ್ಷಗಿನವರನ್ನ ಹೇಳಿ ಬೀಗ ತಂದು ಚೆನ್ನಾಗಿ ತಿನ್ಲಿಕ್ಕೆ ನೋಡ್ತೀರಾ? ಇದೇನಾ ಭರ್ಜರಿ ಊಟ? ಎಸ್ಕೇಪ್. ಕರ್ಮ. ರೀ ರೀ ರೀ, ಈ ವಾಚ್ಮನ್ ಕೆಲಸ ಸಾಕು. ಸ್ನಾನಕ್ಕೆ ನೀರು ತೊಡಿದೀನಿ, ಹೋಗಿ ಸ್ನಾನ ಮಾಡಿ. ನನಗೆ ಸ್ನಾನ ಊಟ ತಿಂಡಿ ಏನು ಬೇಕಾಗಿಲ್ಲ. ಒಂದು ಕ್ಷಣನೂ ಈ ಜಾಗ ಬಿಟ್ಟು ಕದಲಲ್ಲ ನಾನು. ರೀ ಯಾಕ್ರಿ ಹೀಗೆ ಹಠ ಮಾಡ್ತೀರಾ? ನನ್ ಮೇಲೆ ನಂಬಿಕೆ ಇಲ್ವಾ ನಿಮ್ಗೆ? ನನಗೆ ನಿನ್ ಬಗ್ಗೆ ಆಗ್ಲಿ ವೀಣನ್ ಬಗ್ಗೆ ಆಗ್ಲಿ ನಂಬಿಕೆನೇ ಇಲ್ಲ. ನೀವಿಬ್ರು ಆ ಜ್ಯೋತಿ ಪಕ್ಷ ಯಾವ ಕ್ಷಣದಲ್ಲಿ ಏನ್ ಮಾಡ್ತೀರ ಗೊತ್ತಿಲ್ಲ. ಸಲಾಂ ವಾಲೇಕುಂ. ವಾಲೇಕುಂ ಸಲಾಂ. ರೀ ನಿಮಗೆಲ್ಲ ಹೇಳಿದ್ದು ನನಗೆ. ವಾಲೇಕುಂ ಸಲಾಂ. ಯಾರಮ್ಮ ನೀನು? ನಾನು ಫರೀದಾ ಬಾನು. ಓ ರೀ, ಈ ಕಡೆ ಬನ್ರಿ. ಏನ್ರಿ ಹಾಗೆ ಮುಖ ನೋಡ್ತೀರಾ? ಅವ್ರ ಸಂಪ್ರದಾಯದಲ್ಲಿ ಗಂಡಸ್ರು ಮುಖ ತೋರ್ಸಲ್ಲ, ಗೊತ್ತಿಲ್ವಾ ನಿಮ್ಗೆ? ಫರೀದಾ ಬಾನುನ ಯಾಕಮ್ಮ ಇಷ್ಟು ದಿವಸ ಮನೆಗ್ ಬರ್ಲಿಲ್ಲ? ಬಾ ಕೂತ್ಕೋ. ಇಲ್ಲ ಆಂಟಿ, ಆಚೆ ಆಟೋ ನಿಂತಿದೆ, ಬೇಗ ರೆಡಿ ಆದ್ರೆ ಹೋಗ್ಬೋದು. ಅದ್ಯಾಕೆ ಹಾಕಿರ್ಚ್ಕೋತಾಳೆ ನನ್ಗೆ ಕಿವುಡ? ಅದು ನಮಾಜ್ ನಲ್ಲಿ ಕೂಗಿ ಕೂಗಿ ಅಭ್ಯಾಸ ಅಷ್ಟೇ ಅಲ್ವಾ ಫರೀದಾ? ಹೌದು ಆಂಟಿ. ಅದ್ ಸರಿ, ಅದೇನು ಆಟೋ ತಂದಿದ್ದೀನಿ, ಅರ್ಜೆಂಟ್ ರೆಡಿ ಆಗು ಅಂತ ಹೇಳ್ತಿದ್ದಾಳೆ. ಆಂಟಿ ಜ್ಯೋತಿಗೆ ನೋಡ್ಬೇಕು, ಹೋಗ್ಲಾ? ಹೋಗಮ್ಮ ಹೋಗು. ನಾನು ಜ್ಯೋತಿ ನೋಡಕ್ ಬಿಡೋದಿಲ್ಲ. ಅಂಕಲ್, ನಾನ್ ಶಾದಿ ಇನ್ವಿಟೇಷನ್ ಕಾರ್ಡ್ ಕೊಡಕ್ ಬಂದಿದ್ದೀನಿ. ನಮ್ಮ ಅಪ್ಪ ಹಾಕಿದ್ ಗೆರೆನ ನಾನ್ ದಾಟೋದೇ ಇಲ್ಲ. ನಮ್ಮ ಅಪ್ಪ ನೋಡಿರೋ ಹುಡುಗನ್ನೇ ಶಾದಿ ಮಾಡ್ಕೋತಾ ಇರೋದು. ನಮ್ಮ ಅಪ್ಪ ಹೇಳಿದಾರೆ ಜ್ಯೋತಿನ ಪರ್ಸನಲ್ ಆಗಿ ಕರ್ದ್ಬಿಟ್ ಬಾ ಅಂತ. ಹೋಗ್ಲಾ ಅಂಕಲ್? ಏನಮ್ಮ, ನೀನು ನಿಮ್ಮಪ್ಪ ನೋಡಿರೋ ಹುಡುಗನ್ನೇ ಮದ್ವೆ ಆಗ್ತೀಯಾ? ವೆರಿ ಗುಡ್, ವೆರಿ ಗುಡ್. ಶಿಸ್ತು ಸಂಪ್ರದಾಯ ಅಂದ್ರೆ ಹಾಗಿರ್ಬೇಕು. ಹೋಗಮ್ಮ, ನನ್ ಮಗಳನ್ನ ನೋಡೋಗು, ಅವಳಿಗೂ ಹೇಳು ಅಪ್ಪನ ಮಾತು ಕೇಳಬೇಕು ಅಂತ. ಅವಳಿಗೂ ಸರಿಯಾಗಿ ಬುದ್ಧಿ ಹೇಳು. ಖಂಡಿತವಾಗ್ಲೂ ಅಂಕಲ್. ಹೌದೌದು ಹೌದು. ನಿನ್ನ ನೋಡಿ ನನ್ನ ಮಗಳು ಬುದ್ಧಿ ಕಲಿಬೇಕು. ಹೋಗಮ್ಮ ಹೋಗಮ್ಮ. ಥ್ಯಾಂಕ್ ಯು ಅಂಕಲ್. ನೋಡಿ ಎಂಥ ಮಕ್ಕಳು. ನಿನ್ನ ಮಕ್ಕಳು ಇದಾರೆ. ನನ್ನ ಮಗಳಿಗೆ ಚೆನ್ನಾಗ್ ಬುದ್ಧಿ ಹೇಳ್ತಾ ಇರ್ಬೇಕು. ಹೇಳ್ತಾ ಇರ್ತಾಳೆ ಚೆನ್ನಾಗ್ ಬುದ್ಧಿ ಹೇಳ್ತಾ ಇರ್ತಾಳೆ. ಆಶೀರ್ವಾದ ಮಾಡಿ ಅಂಕಲ್. ದೀರ್ಘ ಸುಮಂಗಲಿ ಭವ, ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ನೀವು ಮಾಡಿ ಆಂಟಿ. ಸುಖವಾಗಿ ಸಂತೋಷವಾಗಿ ಬಾಳಮ್ಮ. ಹೋಗ್ಬಮ್ಮ. ನಮ್ದು ಶಾದಿಗೆ ಎಲ್ರು ಖಂಡಿತ ಬರ್ಬೇಕು, ಮರಿಬೇಡಿ. ಆಯ್ತಮ್ಮ, ಬರ್ತೀನಿ. ಬಾರೆ, ಅಲ್ಲಿವರೆಗೂ ಬಿಟ್ಟು ಬರೋಣ. ನಡೀರಿ. ನೋಡೆ ಆ ಹುಡುಗಿ ಸಂಸ್ಕಾರ ನೋಡೆ. ಅದೇ ತರ ನಿನ್ ಮಕ್ಕಳು ಕಲಿಬೇಕು, ಹುಡುಗಾಟ ಅಲ್ಲ. ಅದೇನು ಗೌರವ, ಅದೇನು ಗುಣ. ಆ ದೇವರು ಇಂತ ಹೆಣ್ಮಕ್ಳನ್ನ ಚೆನ್ನಾಗಿಟ್ಟಿರ್ಬೇಕು. ಅಪ್ಪ ಜ್ಯೋತಿ, ಒಳಗೆ ಹೋದವ್ರು ಯಾರು? ನಾನೇ ಪಾಪ. ನೀವು ಹೆಂಡತಿ ಮಕ್ಕಳ ಸೇರಿ ನನಗೆ ಮೋಸ ಮಾಡ್ತಿದ್ದೀರಾ ನೀವು? ನೋಡಿ, ನಾನು ಯಾರು? ಕ್ರಿಮಿನಲ್ ಲಾಯರ್ ಮಲ್ಲಿಕಾರ್ಜುನಯ್ಯ. IPC 420 ಸೆಕ್ಷನ್ ಪ್ರಕಾರ ನೀವು ಮೋಸಗಾರರು ಅಂತ ತೀರ್ಮಾನ ಮಾಡಿ ಕೋರ್ಟ್ ಕಟ್ಟೆಕಟ್ಟೆಯಲ್ಲಿ ನಿಲ್ಲಿಸಿ ನಿಮಗೆ ದಂಡ ಹಾಕಿಸ್ತೀನಿ. ಮೊದಲು ಆ ಡಾನ್ಸ್ ಮಾಸ್ಟರ್ ಇದ್ದಾಳಲ್ಲ, ಅವಳು ಮೊದಲು ವಿಚಾರಿಸ್ಕೋಬೇಕು. ಲೆಫ್ಟ್ ರೈಟ್ 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 ಲೆಫ್ಟ್. ಕ್ಯಾಪ್ಟನ್, ನಾನು ಆರ್ಡರ್ ಕೊಡ್ಬೇಕು. ನೀನ್ ಹೇಗೆ ಆರ್ಡರ್ ಕೊಟ್ಟೆ? ಇಲ್ಲ ಕ್ಯಾಪ್ಟನ್, ನನ್ಗೆ ಕೆಲಸ ಮಾಡಕ್ ಇಷ್ಟ ಇಲ್ಲ. ಯಾಕೆ? ನಾನು ಮದ್ವೆ ಗಂಡಲ್ವಾ, ನನ್ ಮದ್ವೆಗ್ ನಾನೇ ಕೆಲಸ ಮಾಡೋದು ಡಿಗ್ನಿಟಿ ಅಲ್ಲ. ಮೊನ್ನೆವರೆಗೂ ಉಚ್ಚಾಸ್ಪತ್ರೆಯಲ್ಲಿ ಇದ್ದೆ, ನಿಂದ ಯಾವ್ದೋ ಡಿಗ್ನಿಟಿ?
ಇದು ಕಳ್ತನದಲ್ಲಿ ಆಗ್ತಾ ಇರೋ ಮದ್ವೆ ಕಣೋ. ನಾವು 4 ಜನ ಇರೋದು. ನಿಂಗೆ ಚಪ್ರ ಹಾಕೋಕು 4 ಜನ, ಚಟ್ಟ ಎತ್ತೋಕು ನಾವು 4 ಜನ. ಸುಮ್ನೆ ಬಾಯ್ ಮುಚ್ಕೊಂಡು ಎತ್ಕೊಳ. ಹೌದಲ್ವಾ? ಕರೆಕ್ಟ್. ಲೆಫ್ಟ್ ರೈಟ್ ಲೆಫ್ಟ್ ರೈಟ್. ಈಗ ನಿನ್ ಪ್ರಾಬ್ಲಮ್ ಏನೇ ಅದು? ನಾನು ಮದ್ವೆ ಗಂಡ ಆಗ್ಬೇಕು. ಇದೇ ಮಂಟಪದಲ್ಲಿ ಇದೇ ಮುಹೂರ್ತದಲ್ಲಿ ನಾನು ತಾಳಿ ಕಟ್ಟಬೇಕು. ನಿನ್ ಒಬ್ನೇ ಯಾಕೆ ಎಲ್ರು ತಾಳಿ ಕಟ್ಬೇಡ. ಬನ್ನಿ. ಲವ್, ನನ್ ಹುಡ್ಗಿಗ್ ನೀನಂಗ ತಾಳಿ ಕಟ್ತೀಯಾ? ನಿನ್ ಹುಡುಗಿ ಅಲ್ಲಪ್ಪ, ನಾನ್ ಕಾವೇರಿ ಬಗ್ಗೆ ಹೇಳಿದ್ದು. ಕಾವೇರಿನಾ? ಮೋಹನ, ಸ್ವಲ್ಪ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳೋ. ನನಗೂ ಸ್ಟೆಲ್ಲ ಇನ್ನು ಲವ್ ಕ್ಲಿಯರ್ ಆಗಿಲ್ಲ. ಪಾಪ ಇವನೇ ಬಾಯಿಗೆ ಬಿಟ್ಟು ಹಾಕೊಂಡು ಸುಮ್ನೆ ಇಲ್ವಾ? ಅವ್ನ್ ಬಿರ್ಟ ಹಾಕೊಂಡ್ ಸುಮ್ನಿರೋದೇ ಒಳ್ಳೇದು. ಬಾಯಿ ಬಿಟ್ರೆ ಎಂಡದ ವಾಸನೆ. ನಾನು ಕಾವೇರಿನ ಮೊದ್ಲಿಂದ ಲವ್ ಮಾಡ್ತಾ ಇದ್ದೀನಿ. ಸೀನಿಯರ್ ನನ್ನ ಬಿಟ್ಟು ಆಡೋ ಮಕ್ಕಳಿಗೆಲ್ಲ ಮದುವೆ ಮಾಡದ? ಲೋ ಸಂಗೀತ, ನನ್ ಮಾತ್ ಕೇಳೋ. ಒಟ್ಟಿಗೆ 2 ಮದ್ವೆ ಮಾಡೋದು ಬರ್ಡನ್ ಕಣ. ನಾನ್ ನಂಬಲ್ಲ. 2 ಮದುವೆ ಅಂದ್ರೆ ಖರ್ಚು ಕಡಿಮೆ ಆಗುತ್ತೆ. ಅದಕ್ಕೆ ಅಲ್ವಾ ಸಮಾಜ ಸೇವಕರು, ರಾಜಕಾರಣಿಗಳು 100 ಜನ ಒಟ್ಟಿಗೆ ಕೂರಿಸಿ ಸಾಮೂಹಿಕ ವಿವಾಹ ಮಾಡಿಸೋದು. ನನ್ನ ಕೇಳಿದ್ರೆ 1 ಅರ್ಶಿನ ದಾರನ 2 ತುಂಡು ಮಾಡಿ ತಾಳಿ ಕಟ್ಟೋಕು ರೆಡಿ. ಅಯ್ಯೋ, ಇವ್ನ್ ಹೆಂಗಪ್ಪ ಬಿಡ್ಸ್ ಹೇಳೋದು? ಲೋ ಮೋನ, ಇಲ್ಲಿ ನೋಡು. ಕ್ಯಾಪ್ಟನ್ ಇಲ್ಲಿರ್ಲಿ, ಅಲ್ಲಿ ನೋಡಿ. ಎಲ್ಲಿ ಹೋದ್ರು ಇವ್ರು, ಎಲ್ಲಿ ಹುಡುಕೋದು ಇವ್ರನ್ನ? ಇದ್ಯಾಕ್ ಒಂದು ಅಪ್ಶಕ್ನ ಸಿಗಾಕೊಂಡ್ರೆ ಮೆಂಟಲ್ ಹಾಸ್ಪಿಟ್ಲು ಗ್ಯಾರಂಟಿ. ಎಸ್ಕೇಪ್. ವಾಪಸ್ ಹೋಗತ್ತಾರ ನೋಡು. ಬಾ ಬಾ ಬಾ. ಸೀದಾ ಹೋದ್ರೆ ಆಗಲ್ಲ. ಲೇ ನಿಂದ್ರ, ಲೇ ನಿಂದ್ರಲೇ. ಹೋಗ್ಬಿಟ್ರಲ್ಲೇ ಅವರು. ನನ್ನ ಮಾತು ಕೇಳಲೇ. ಏನಂಗ ಹೋಗತ್ತೆ ಲೇ ಮೊನ್ಯ. ನಿನ್ ಮಾತು ಕೇಳಿದ್ರೆ ನನ್ ಮದುವೆ ಆದ ಎಕ್ಕುಟ್ ಹೋಗ್ಬಿಡ್ತೀನಿ. ನಿನ್ ಸವಾಸನೆ ಬೇಡ. ಡೋಂಟ್ ಫಾಲೋ ಮೀ ಲೇ ಮೊನ್ಯ. ಅಯ್ಯಯ್ಯೋ, ಹೋಗೇ ಬಿಟ್ಟಲ್ಲ. ಆಹಾ, ಎಲ್ಲ ಈ ಪೋರಿದ ಕಿತಾಪತಿ. ನನ್ನ ಮಗನ್ನ ಬುಟ್ಟಿಗೆ ಹಾಕೊಂಡು ನನ್ನ ಆಸ್ತಿ ಎಲ್ಲ ಹೊಡ್ಕೋಬೇಕು ಅಂತ ಇಕ್ಕಮತ್ತು ಮಾಡ್ತಾ ಇದ್ದಾಳ ಈ ಪೋರಿ. ಟೈಮ್ ಆಯ್ತು, ತಾಳಿ ಕಟ್ಟಿ. ಇಲ್ಲ, ನಾನ್ ಕಟ್ಟಲ್ಲ. ನಾನ್ ಕಟ್ಲಾ? ಯಾಕೋ? ಏಯ್, ಏನಾಯ್ತು ನಿಂಗೆ? ಇವಾಗ ನೀನೇನಾದ್ರೂ ಕಟ್ಲಿಲ್ಲ ಅಂದ್ರೆ ನಾನೇ ಕಟ್ಕೊಂಡ್ಬಿಡ್ತೀನಿ. ಬ್ರದರ್, ವಾಟ್ ಇಸ್ ಯುವರ್ ಪ್ರಾಬ್ಲಮ್? ನನ್ ಬಂಧು ಬಳಗ ಎಲ್ಲ ಬರ್ಬೇಕು. ನಾನ್ ಕರಿಲ್ಲ. ನಿನ್ನ ಬಿಟ್ರೆ ಊರ್ನಲ್ಲಿರೋ ಕುಡುಕರ್ನೆಲ್ಲ ತಂದು ಗುಡ್ಡೆ ಹಾಕ್ಬಿಡ್ತೀಯ. ನಿನ್ಗೂ ಬಂದು ಬಳಗನ? ಯಾರೋ ಅವರು? ಎಸ್, ಇದೆ. ಕವು ಯಾರೋ ಅಲ್ಲವಾ? ಏನಿದು ದುರ್ವಾಸನೆ? ನಾನಲ್ಲ. ಏನ್ ಗಬ್ಬು ವಾಸನೆ? ನಾನಲ್ಲ. ಲೇ ಅಲ್ಕಾ ನಿರಂಜನ, ಲೇ ಅಲ್ಕಾ ನಿರಂಜನ. ಜೈ ಅಲಕ್ ನಿರಂಜನ್. ಮುಚ್ಚಲೇ. ಲೇ, ನೀನ್ ಕೊಟ್ಟ ಐಡಿಯಾ ಎಲ್ಲ ಎಕ್ಕುಟ್ಟು ಹೋಯ್ತಲ್ಲ. ಆಕಿ ನನ್ ತಲೆ ಮೇಲೆ ಮೆಣಸಿನಕಾಯಿ ಅರ್ದು ಬಿಟ್ಲು. ಲೇ ಲೇ, ನಾನ್ ಇಲ್ಲಿ ಒದ್ರಾಕ್ ಹತ್ತೀನಿ, ಕೌಡಿ ಹಾಕೊಂಡು ಪುಸ್ತಕ ನೋಡ್ತಾ ಇದೆಯಲ್ಲ. ಲೇ ಅಲ್ಕಾ ನಿರಂಜನ. ನಾನು ಸ್ಕೆಚ್ ಹಾಕ್ತಾ ಇದ್ದೀನಿ. ಸ್ಕೆಚ್ಚ? ಏನ್ಲೇ ಅದು? ಈ ಮಂತ್ರಿಸಿದ್ ಲೆಮನ್ ಫ್ರೂಟ್ ಅನ್ನು ತಗೊಂಡು ಹೋಗಿ ನಿನ್ ಮಗನ್ ಸೊಂಟ ಕಟ್ಟು. ನನ್ ಡೀಲಿಂಗ್ ಇನ್ನು 3 ದಿನದಲ್ಲಿ ಮುಗಿಲಿಲ್ಲ ಅಂದ್ರ ಬರೀ ಸೊಂಟಕ್ಕೆ ಅಲ್ಲಲೇ, ಎಲ್ಲಾ ಕಡೆನೂ ನಿಂಬೆಹಣ್ಣು ಕಟ್ಟಿ ಈ ನಿಧಿ ಶಿಷ್ಯರಿಗೆಲ್ಲಾ ತಲೆ ಬೋಳ್ಸಿ ಕತ್ತೆ ಮೇಲೆ ಮೆರವಣಿಗೆ ಮಾಡ್ಬಿಡ್ತೀನಿ. ನಿನಗ ಸುಪಾರಿ ಕೊಟ್ಟು ಬಿಡ್ತೀನಿ. ಹುಷಾರ್. ಇನ್ನು 3 ದಿನದಲ್ಲಿ ನನ್ನ ಕೆಲಸ ಮುಗಿಬೇಕು, ಗೊತ್ತಾಯ್ತೇನ? ಜೈ ಹಲ್ಕ. ಬಾಸ್, ಅವನ್ ಇಷ್ಟೆಲ್ಲ ತೂತು ಅಂತ ಉಗಿದ್ರು ಕೂಡ ನೀವು ಸುಮ್ನಿದ್ರಲ್ಲ ಬಾಸ್. ಅವನ್ಗೂ ಒಂದು ನಿಮ್ಮೆಣ್ಣನ್ನ ಮಂತ್ರಿಸಿ ಸೊಂಟ ಕಟ್ತೀನಿ. ಅವನ್ ಸೊಂಟಕ್ಕಲ್ಲ, ನಿಮ್ ಕತ್ತಿಗೆ ಕಟ್ಕೊಳ್ಳಿ. ಇದೇನ್ರು ಹೀಗೆ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದೀರಾ? ಆಕಾಶ ಏನ್ ತಲೆ ಮೇಲೆ ಕಳ್ಸ್ಕೊಂಡ್ ಬಿದ್ದಿದ್ಯಾ? ಯೋ ಹೇಳಯ್ಯ. ಮತ್ತಿನ್ನೇನ್ ಬಾಸ್, ನೀವು ಕೊಟ್ಟ ತಗಡ ಐಡಿಯಾಗಳೆಲ್ಲ ಯಾಕೆ ಹೋದ್ವಾ? ಬಾಸ್, ನಿಮ್ಮ ಹತ್ರ ಕೆಲಸ ಮಾಡಿದ್ರೆ ನಮ್ಗೆ ವೌಚರು ಇಲ್ಲ, ಫ್ಯೂಚರು ಇಲ್ಲ. ಅಲ್ಲ ಬಾಸ್, ಬೇರೆ ನನ್ನ ಹತ್ರ ಕೆಲಸ ಮಾಡಿದ್ರೆ ಇಷ್ಟೊತ್ತಿಗೆ ನನಗೆ ಪ್ರಮೋಷನ್ ಸಿಕ್ಕಿ ಕಲಾಸ್ ಪಳ್ಳೆಮ್ಗೆ ದಾದ ಆಗ್ತಿದ್ದೆ. ಆಫ್ಟರ್ ಆಲ್ ಆ ದೊಡ್ಡ ಮನಿ ನಮ್ ಕಸ್ಟಮರು ನಮ್ಗೆ ಸುಪಾರಿ ಇಕ್ತೀನಿ ಅಂತ ಆವಾಜ್ ಕೊಟ್ಟು ಹೋದಲ್ಲ. ನೀವೇಳಿ ಬಾಸ್, ಹೇಗೆ ಸಂತೋಷವಾಗಿರಕ್ಕಾಗತ್ತೆ? ನಾನು ವಿಟ್ಲಾಚಾರ್ಯದ ಕಾಲದ ವಿಲನ್ನು. ಆ ಪಾಂಚ್ ಪಾಂಡವ್ರನ್ನ ಹೇಗ್ ಖುಲಾಸೆ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ದೀನಿ. ಅದಕ್ಕೆ ನಾನೇ ರಸಲ್ ಮಾರ್ಕೆಟ್ ಹೋಗಿ
ರೌಡಿ ರಬ್ಬರ್ಗೆ ಬುಲಾವ್ ಕೊಟ್ಟಿದ್ದೀನಿ. ಅಲ್ಲಿ ಎಲ್ಲ ಸೆಕೆಂಡ್ ಹ್ಯಾಂಡ್ ಮಾಲೆ ಬಾಸ್. ನಿನಗೆ ರಬ್ಬರ್ ಸಾಹೇಬ್ರ ವಿಷಯ ಗೊತ್ತಿಲ್ಲ. ಯಾವಾಗ ಬರ್ತಾರೆ ಬಾಸ್? ಬಾಸ್ ಬಿಲ್ಡಿಂಗ್ ಮೇಲೆ ಏನೋ ಬೀಳ್ತಾ ಇದೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಹೆಲಿಕಾಪ್ಟರ್ ಸೌಂಡ್ ಕೇಳಿಸ್ತಿದೆ. ಅಂದ್ರೆ ರಬ್ಬರ್ ಸಾಹೇಬ್ರು ಬಂದ್ರು ಅಂತ. ಆಲ್ ಆಫ್ ಯು ಗೆಟ್ ರೆಡಿ. ರಬ್ಬರ್ ಸಾಹೇಬ್ರು ಬಂದ್ರು. ಬೇಗ ಬೇಗ. ಅರೆ ಇಸ್ಕಿ ಹೇಳ ಮೇಲೆ ಆಯ್ತಣ್ಣ. ಕೂತ್ಕೊಳ್ಳಿ ಸಾಹೇಬ್ರೆ. ಉಟ್ರ ತೂ ಉಟ್ರ ಹೌದಾ? बैठ 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 आप बोल ಯಾರ್ದು ಚರ್ಬಿ ಹೆಂಗೆ ತೆಗೆದ್ ಬಿಡ್ಲಿ? ಬರೀ ಚರ್ಬಿ ತೆಗೆದ್ರೆ ಸಾಲದು ರಬ್ಬರ್ ಸಾಹೇಬ್. ಯಾರೇ ಚಡ್ಡಿ ಜಬ್ಗೆ ಕೈ ಬಿಡ್ತಾರ? ಫೋಟೋ ಫೋಟೋಗೆ ಇವ್ರದೆಲ್ಲ ಬೋಟಿ ತೆಗೆದು ಪಿಲ್ಲಂಗೋವಿ ಮಾಡ್ಬೇಕು. ಪಿಳ್ಳಂಗೋವಿ ಪಿಳ್ಳಂಗೋವಿಗೆ ಮಾಡ್ತಾರೆ. ಅದಕ್ಕೂ ಮುಂಚೆ ಸುತ್ತೂರಿಗೆ ಊದ್ಬೇಕು ಇಲ್ಲ? ಇದು ಅಡ್ವಾನ್ಸ್. ಕ್ಯಾ ಬಾತ್. ಡೀಲ್ ಮುಗಿದ್ಮೇಲೆ ಬ್ಯಾಲೆನ್ಸ್. ಈ ರಬ್ಬರ್ಗೆ ಎಂಟ್ರಿಗೆ ಕೊಟ್ಮೇಲೆ ಬ್ಯಾಲೆನ್ಸ್ಗೆ ಗೀಲೆನ್ಸ್ಗೆ ಏನು ಉಳ್ಸಕ್ಕಿಲ್ಲ. ಸಬ್ ಕಲಾಸ್ ಮಾಲೂಮ್. ಅಬ್ಬೆ ಚಲೋ. क्या रे? कुछ नहीं है. चढ़ा बेटे. बात कहिए. नड़िया. अच्छा नड़ी. रबर साहब ಟಿಂಚರ್ ತಂದ್ಕೊಡ್ಲಾ? ಇಸ್ಮಾಲ್ ಪಂಚರ್ಗೆ ಇಲ್ಲ, ಇದಕ್ಕೆ ಟಿಂಚರ್ ಬೇಡ. ಚೋಡ ಎಲ್ಲ मैं चलो. चल रहा बेटा. ಮದನ ಮೋಹನ ಮುಕುಂದ ಮುದ್ದಪ್ಪ ಮುಸ್ಕೆ ಬಂದ್ರು. ಏನ್ ಒಬ್ರು ಕರೆದು ಎಲ್ರು ಹೋಗ್ತಿದಾರ? ಅಲ್ಲೇ ಸಿನಿಮಾ ತೋರಿಸ್ತಾ ಇದಾರ? ನಾವೆಲ್ಲ ಹಾಗೇನೆ, ಎಲ್ಲಿ ಹೋದ್ರು ಒಟ್ಟಿಗೆ ಹೋಗೋದು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಏ ಮೇಡಮ್ ಅವ್ರ ಕಣ. ಮೇಡಮ್ ಯು ನೋ ಇಂಗ್ಲಿಷ್? ನೋ ಇಂಗ್ಲಿಷ್ ಪರವಾಗಿಲ್ಲ, ಕನ್ನಡದಲ್ಲಿ ಹೇಳಿ, ನಾವೆಲ್ಲ ಕನ್ನಡದ ಮಕ್ಕಳು. ನೋ ಬಾಯ್ಸ್, ಅವ್ರ ಇಂಗ್ಲಿಷ್ ಗೊತ್ತಾ ಅಂತ ಕೇಳ್ತಾ ಇದಾರೆ. Yes auntie. ವಾಟ್? No madam. Yes English. Terminator. Jurassic Park. ಮಿಡ್ ನೈಟ್ ಮಸಾಲಾ, Midnight Masala. V2 hours to V2 hours too. Die Hard. बिग मम्मी. Apart two. ओके ओके स्टॉप इट. आप हिंदी जानते हैं? ಕ್ಯಾ 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 ಹಿಂದಿ ಗೊತ್ತೇನ್ರ? ನಮ್ಮ ರಾಷ್ಟ್ರ ಭಾಷೆ ನಿನ್ ಗೊತ್ತಾ? ನಿನ್ಗೆ ಮೋಹನ, ನಾನು ಇಂಗ್ಲಿಷ್ ಅಲ್ಲಿ ಆನ್ಸರ್ ಮಾಡಿ ಪಾಸ್ ಆಗ್ಬಿಟ್ಟಿರ್ತೀನಿ. ನೀನ್ ಹಿಂದಿ ಹೇಳ. ನನಗೆ ಹಿಂದಿ ಗೊತ್ತು, ಹಿಂದಿ ಗೊತ್ತಿಲ್ಲ. क्या हुआ? कुछ नहीं ಹೇಳ್ತೀನಿ. 20 साल बाद हम आपके कौन कुछ कुछ होता है. कुछ कुछ होता है मैंने प्यार किया. डर ನಮ್ ತಾಯಿನ ಅಷ್ಟೇ ಬರೋದು, ಓವರ್ ಅಂಡ್ ಔಟ್. ಕ್ಯಾಪ್ಟನ್, ಮೇಡಮ್ ಒಂಥರ ನೋಡ್ತಾ ಇದಾರೆ. ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿದ್ಯಾ? ಸುಮ್ನಿರ ಕ್ಯಾಪ್ಟನ್, ಕೆಲಸ ಕೊಡ್ತಾರ ಇಲ್ಲೋ ಕೇಳಿ ಕ್ಯಾಪ್ಟನ್. ಶಟ್ ಅಪ್. ಮೇಡಮ್ ನಮಗೆ ಕೆಲಸ. ಗೆಟ್ ಔಟ್. ಏನ್ರಪ್ಪ, ಆ ಹೆಂಗ್ಸು ನಮ್ಮನ್ನ ತಲೆ ಕೆಟ್ಟೋರು ಅಂತ ಹೇಳಿ ಕೆಲ್ಸಾನು ಕೊಡದೆ ಓಡಿಸ್ಬಿಟ್ಲು. ಈಗ ಏನ್ ಮಾಡೋದು? ಏನಾದ್ರು ಐಡಿಯಾ ಕೊಡ್ರು? ಈ ರೈಲ್ ಹೋಗೋ ಜಾಗದಲ್ಲಿ ತಲೆ ಕೊಟ್ರೆ ಕೆಟ್ಟೋಗಿರೋ ತಲೆ ಸರಿಯಾಗಿ ನಮ್ಗೆ ಯಾರಾದ್ರೂ ಕೆಲಸ ಕೊಟ್ಟೆ ಕೊಡ್ತಾರೆ ಕ್ಯಾಪ್ಟನ್. ನೀವ್ಯಾಕೆ ತಲೆ ಕೆಡಿಸ್ಕೊತೀರಾ? ಏಯ್, ಕೆಟ್ಟಿರೋ ತಲೆನ ಟ್ರೈನ್ ಕೊಟ್ರೆ ತಲೆ ಸರಿ ಹೋಗಲ್ಲ, ತಲೆನೇ ಹೋಗ್ಬಿಡುತ್ತೆ. నమస్కారం మండి. ಚಿಲ್ಡ್ರೆ ಎಲ್ಲ ಮುಂದಕ್ಕೆ ಹೋಗಯ್ಯ. అది కాదు సార్, వెంకటరామపల్లిలో నేను భారీ సావుకారుడు. నా పేరు వెంకటరామ శెట్టి. ಸಂತೋಷ. ಈಗ ನಮ್ಮಿಂದ ಏನಾಗ್ಬೇಕು? ఏమీ లేదు నాయన. ಮತ್ತೆ ರೈಟ್ ಹೇಳ. ನೀವೆಲ್ಲ ವಿದ್ಯಾವಂತರ ತರ ಕಾಣಿಸ್ತಾ ಇದ್ದೀರಾ. ಯು ಆರ್ ರೈಟ್. ನಾನು ಎಮ್ಮೆ. ನಾನು ದನ, ಐ ಮೀನ್ ಮದನ, ಬೇಕಂ. ನಾನು IAS. ನಾನು IPS. ನಾನು BTS, ಲಾರಿ ಬಸ್ಸು, ಎಲ್ಲಾ ರೀತಿಯಲ್ಲಿ ಓದಿದ್ದೀನಿ. పని ఏమిటి? ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಈ ಕಡೆಯಿಂದ ಎಷ್ಟು ಟ್ರೈನ್ ಹೋಗುತ್ತೆ, ಈ ಕಡೆಯಿಂದ ಎಷ್ಟು ಟ್ರೈನ್ ಹೋಗುತ್ತೆ ಅಂತ ಎಣಿಸಿ ಪೇಪರ್ ನಲ್ಲಿ ಬರೆದು ಸಾಯಂಕಾಲ ಸ್ಟೇಷನ್ ಮಾಸ್ಟರ್ ಕೊಡೋದು. ఇస్తే
ಕೊಟ್ರೆ ಒಬ್ಬೊಬ್ರಿಗೆ ಒಂದೊಂದ್ 1,000 ರೂಪಾಯಿ ಕೊಡ್ತಾರೆ. ಡೈಲಿನಾ? ಮತ್ತೆ ಮಂತ್ಲಿನಾ? ಅಬ್ಬಬ್ಬಾ, ಒಬ್ಬೊಬ್ರಿಗೆ 1,000 ಅಂದ್ರೆ 5,000, ದಿನಕ್ಕೆ 5,000 అంటే నెలకి 1.5 లక్ష. ఏడుకొండలవాడా వెంకటరమణ, ఏం నైనా స్టిల్ పోదిస్తా ఉండవా? ಈ ಪನಿ ನಿಮ್ಗೆ ಹೆಂಗ್ ಸಿಕ್ತು ನಾಯ್ನ? ಈ ಕೆಲ್ಸನ ನಮ್ ಕ್ಯಾಪ್ಟನ್ ಕಾಂಟ್ರಾಕ್ಟ್ ತಗೊಂಡಿದ್ದಾರೆ. ఎంతకి? 10,000. అంతేనా? నేను 12,000 ఇస్తాను నాయన. ఈ కాంట్రాక్ట్ నాకే ఇచ్చేస్తారా? ಕ್ಯಾಪ್ಟನ್, ಪಾರ್ಟಿ ಕಷ್ಟದಲ್ಲಿದೆ ಅನ್ಸುತ್ತೆ. ಓಕೆ ಅನ್ಬಿಡಿ, ಅವ್ನ ಹಣೆಲ್ ಬರ್ದಂಗಾಗುತ್ತೆ. ಓಕೆ ಮೈ ಬಾಯ್ಸ್, ರೈಟರ್ ನಮ್ ಟಿ ಸಿ ಎಲ್ಲ ಕೊಟ್ಬಿಡಪ್ಪ ಇವ್ರಿಗೆ. ಓಕೆ. టీసీనా? ಟಿ ಸಿ ಅಂದ್ರೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್. ಎಲ್ಲಾ ಸರ್ಟಿಫಿಕೇಟ್ ಸೈನ್ ಹಾಕಿ ತಗೊಳ್ಳಿ captain. ಈ ಕಾಂಟ್ರಾಕ್ಟ್ ನ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ. పెన్ తీసుకోండి. ಇವಂಡಿ ಕ್ಯಾಪ್ಟನ್ ಮುದ್ದಪ್ಪ. మెత్తగా మెత్తగా. ఏంటి తీసుకోండి. టీసీ తీసుకోండి. ಆ ಟೇಬಲ್ ತಿಮ್ಮಪ್ಪ ನಿಮ್ಗೆ ಒಳ್ಳೇದ್ ಮಾಡ್ಲಿ. మొత్తం 31 సార్. ಏನು? ట్రైన్ పోయింది వచ్చింది లెక్కమో సార్. ಅದಕ್ಕೆ ನಾನೇನ್ ಮಾಡ್ಲಿ? ಹೊಸ ಕಾಂಟ್ರಾಕ್ಟ್ ನಾನ್ ತಗೊಂಡಿದ್ದೀನಿ ಸರ್. ಈ ಲೆಕ್ಕ ಬರ್ಕೊಟ್ರೆ 5,000 ರೂಪಾಯಿ ಕೊಡ್ತೀರಂತೆ. ಈ ತರ ರೈಲ್ ಎಣ್ಸೋ ಕಾಂಟ್ರಾಕ್ಟ್ ಪ್ರಪಂಚದಲ್ಲಿ ಎಲ್ಲಾದ್ರೂ ಇದೆಯೇನಯ್ಯ? లేదా అంటే నేను కాంట్రాక్ట్ ఇచ్చిన డబ్బు ಗೋವಿಂದ. ನೋಡಿ ಬಾಸ್, ಎಲ್ಲ ಓಕೆನಾ? ಗೆಟ್ ಅಪ್ ಚೇಂಜ್. ಹೆಂಗೆ? ಓಕೆ ಓಕೆ. ಇಲ್ಲಿ ನೋಡಿ, ಇದು ನಾಟ್ಯ ಶಾಲೆ. ಅಲ್ಲ ಬಾಸು, ಅದು ಜಿಮ್. ಜಿಮ್ಮು ಗಿಮ್ಮು ಅಂತ ನಾಲ್ಗೆ ತುರ್ಸೋದು ಗುಮ್ಬಿಡ್ತೀನಿ. ಹೇಳ್ದಷ್ಟು ಕೇಳು. ಹೇಳಿ ಬಾಸ್. ಇದು ಆ ಪಾಂಡವರು ಇರೋ ನರ್ತನ ಶಾಲಾ. ಓಕೆ ಬಾಸ್. ಇದು ಆ ದ್ರೌಪದಿ ಬೆಡ್ರೂಮ್. ಬಾಸ್, ಸೀರೆ ಗಿರೆ ಎಳೆಯೋದಂದ್ರೆ ನನ್ಗೆ ನಾಚಿಕೆ ಆಗತ್ತೆ. ಹೌದು ಬಾ, ನನ್ಗೆ ಅವಮಾನ ಅದು. ಗೊತ್ತು ಬಿಡ್ತೀನಿ. ಹೇಳ್ದಷ್ಟು ಗಮನ ಇಟ್ಟು ಕೇಳಿ. ಆಯ್ತು. ನಮಗ್ ಬೇಕಾಗಿರೋ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಎಲ್ಲ ಈ ರೂಮ್ ನಲ್ಲಿದೆ. ಓಕೆ. ನಾವು ಇಲ್ಲಿಂದ ಸುರಂಗ ಕೊರೆದ್ರೆ ಅಲ್ಲಿಗೆ ಹೋಗಿ ಸೇರ್ತೀವಿ. ಸೇರಿದ್ಮೇಲೆ ಹಾಸಿಗೆ ಹಾಕೊಂಡು ಹಾಯಾಗಿ ಮಲ್ಕೋತೀವಿ. ಮಲ್ಕೊಳ್ಳೋದಾ? ಥ್ಯಾಂಕ್ ಯು ಬಾಸ್. ನನ್ನ ಇಡೀ ಲೈಫು ನಿಮ್ ಸರ್ವಿಸ್ ನಲ್ಲೇ ಮುಗ್ದೋಯ್ತು. ಇನ್ಮೇಲಾದ್ರೂ ರಿಟೈರ್ಮೆಂಟ್ ತಗೊಂಡು ಹಾಯಾಗಿರ್ಬೋದಲ್ಲ. ಹಲ್ಲು ದುರ್ಸ್ಬಿಡ್ತೀವಿ. ನಾವು ಮಾಡ್ಬೇಕಾಗಿರೋದು ಆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ನ ತರಬೇಕು. ಓಕೆ ಬಾಸ್. ಅಂಡರ್ಸ್ಟ್ಯಾಂಡ್? ಓಕೆ ಬಾಸ್. ಅಬೌವ್ ಸ್ಟ್ಯಾಂಡ್. ಅಯ್ಯೋ, ಸೈಕಲ್ ಸ್ಟ್ಯಾಂಡ್ ಅಷ್ಟೇ. ನೌ ಮೂವ್. ಕ್ಯಾಪ್ಟನ್, ಅಲ್ಲಿ ನೋಡಿ. ಇದ್ಯಾರೋ ನಮ್ಮ ಅಪ್ಪನ ಗರಡಿ ಮನೇಲಿ ಹೊಸ ಕಂಪ್ನಿ ಶುರು ಮಾಡ್ಬಿಟ್ಟಿದ್ದಾರೆ. ಅಲ್ಲಿ ಹೋಗಿ ಕೇಳಿದ್ರೆ ಕೆಲಸ ಸಿಗುತ್ತೆ ಕಣ. ಕೆಲಸ ಸಿಗೋದು ಗ್ಯಾರಂಟಿನಾ? ಹೂ ಕಣ. ಆ ಪಂಚ ಪಾಂಡವರು ಇಲ್ಲಿಗೆ ಬರ್ತಾ ಇದ್ದಾರೆ. ಅವ್ರು ಬರೋದ್ರೊಳಗೆ ಅಂಗಡಿ ಬಾಗ್ಲಾಕೊಂಡು ಓಡಾಗ್ಬಿಡೋಣ. ಬನ್ನಿ ಬಾ. Shut up. Do or die. ನಾನು ಅವ್ರನ್ನ ವಿಚಾರಿಸ್ಕೋತೀನಿ. ನೀವೆಲ್ಲ ಅಂಡರ್ ಗ್ರೌಂಡ್ ಹೋಗಿ ಅಡ್ಕೊಳ್ಳಿ. ಅಂಡರ್ ಗ್ರೌಂಡ್ ಗೊತ್ತಾಯ್ತು 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 ಗೊತ್ತಾಯ್ತು. ನಡ್ರಿ ನಡ್ರಿ ನಡ್ರಿ. ನಡೀರಿ. ರೈಟ್ ಲೆಫ್ಟ್ ರೈಟ್ ಲೆಫ್ಟ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. Yes, what you can do for me? What I can do for you? ಸರ್, ನಾವು ನಿರುದ್ಯೋಗಿಗಳು ಸರ್. ನಿಮ್ಮ ಆಫೀಸ್ ಎದುರುಗಡೆನೆ ನಮ್ಮ ಮನೆ ಸರ್. ಈ ಜಾಗ ನಮ್ಮ ಅಪ್ಪಂದು ಸರ್. ಯಾರಪ್ಪನ ಮನೆ ಆದ್ರೆ ನಮ್ಗೇನೋ ಸರ್. ನಮ್ಗೊಂದ್ ಕೆಲಸ ಕೊಡಿ ಸರ್. ನೀವೇ ದೇವ್ರು ಸರ್. ಹೌದೌದು. ಕಾಲಲ್ಲಿ ಸರ್. ಅಲ್ಲಿದೆ. ಇಲ್ಲ ಅನ್ಬಿಡಿ ಸರ್. ಓಕೆ ಓಕೆ. ಎಕ್ಸ್ಪೀರಿಯನ್ಸ್, ಫ್ರಂಟ್ ಎಕ್ಸ್ಪೀರಿಯನ್ಸ್ ಇದೆಯಾ? ಕೊಟ್ರೆ ಬರುತ್ತೆ ಸರ್. ಗುಡ್. ನಮ್ದು ಡಿಗ್ಗಿಂಗು ಕೊರಿಯಿಂಗು ಕಂಪನಿ. ಕೋಲಾರ ಚಿನ್ನದ ಗಣಿ ಮುಚ್ಚಿದ್ಮೇಲೆ ನಮ್ ಕಂಪ್ನಿಗೆ ಡಿಮ್ಯಾಂಡ್ ಜಾಸ್ತಿ ಆಗ್ಬಿಟ್ಟಿದೆ. ಹಾಗಾಗಿ ನಮ್ ಕಂಪ್ನಿಯಲ್ಲಿ ನೀವು ಕೆಲಸ ಮಾಡ್ಬೇಕಾದ್ರೆ ನಿಮಗ್ ಚೆನ್ನಾಗಿ ಆಗ್ಯಕ್ಕೆ ಕೊರಿಯಕ್ಕೆ ಎಲ್ಲ ಬರ್ಬೇಕು. ಬರುತ್ತೆ ಸರ್. ನಿಮ್ ಗೋರಿ ಬೇಕಾದ್ರೆ ಕೊರೆದು ಬಿಡ್ತೀವಿ ಸರ್. ನೋಡಿ ಸರ್, ಇವ್ನ ಹ್ಯಾಂಡ್ ಪವರ್ ನೋಡಿ ಸರ್. ಗುಡ್. ನಿಮ್ಗೆ ಖಂಡಿತ ಕೆಲಸ ಕೊಡ್ತೀನಿ. ಸರ್, ನಿಜವಾಗ್ಲೂ ನೀವು ನಮ್ ದೇವ್ರು ಸರ್. ಸರ್, ಎಲ್ಲಿ ಕೊರಿಬೇಕು ಸರ್? ಅದಕ್ಕೂ ಮುಂಚೆ ಒಂದು ಕಂಡೀಷನ್ ನೋಡಿ. ನೀವು ಮಾಡ್ತಿರೋದು ಚಿನ್ನದ ಗಣಿ ಕೆಲಸ. ಸೆಂಟ್ರಲ್ ಜೈಲ್ ಸ್ಕೀಮ್ ಅಲ್ಲಲ್ಲ, ಸೆಂಟ್ರಲ್ ಗವರ್ನಮೆಂಟ್ ಸ್ಕೀಮ್. ಟಾಪ್ ಸೀಕ್ರೆಟ್. ನೀವು ಇಲ್ಲಿ ಕೆಲಸ ಮಾಡ್ತಿರೋದು ಯಾರಿಗೂ ತಿಳಿಸಬಾರದು. ಹಾಗಂತ ಮೈಸೂರು ಲಕ್ಷ್ಮೀ ದೇವಿ ಮೇಲೆ ಪ್ರಮಾಣ ಮಾಡಿ ಹೇಳಿ. ಲಕ್ಷ್ಮೀ ದೇವಿ ಮೇಲೆ ಆಣೆ ಇಟ್ಟು ಹೇಳ್ತೀನಿ ಸರ್. ಇವತ್ ನೈಟ್ ಶಿಫ್ಟ್ ಇಂದಾನೆ ಕೆಲಸ ಶುರು ಮಾಡಿ. ತಗೊಳ್ಳಿ 10,000 advance. ನೀನ್ ಚಿಕ್ಕ ಹುಡುಗ ಸುಂದರ, ಅವ್ರಿಗೆ ಕೊಡಿ. ಥ್ಯಾಂಕ್ ಯು ಸರ್. ಆಮೇಲೆ ಇಲ್ಲಿ ನೋಡಿ. ಓ, ಇದು ನಮ್ಮನೆ. ನೀವು ಕೆಲಸ ಶುರು ಮಾಡ್ಬೇಕಾಗಿರೋದು ಇಲ್ಲಿಂದಾನೆ.
ಸುರಂಗ ಕೊರಿಬೇಕಾಗಿರೋದು ಇಲ್ಲಿಂದ ಹೇಳಿದಲ್ಲ ಚೆನ್ನಾಗಿ ನಾಪಕ ಇದ್ದಲ್ಲ ಕೊರಿತೀವಿ ಸರ್. ಅದ್ರ ಜೊತೆಗೆ ಇದ್ ತಗೊಳ್ಳಿ. ಲೈಟ್ ಇರೋ ಟೋಪಿ ನೋಡಿ. ಬಾಸ್ ನಡೀರಿ ಮೊದಲು ಡಾಕ್ಟರ್ ಹತ್ರ ನಿಮ್ ಪೂರ್ತಿ ಬಾಡಿ ಚೆಕಪ್ ಮಾಡ್ಬೇಕು. ನಿಮ್ಗೆ ವಯಸ್ಸು ಸಿಕ್ಕಾಪಟ್ಟೆ ಆಗ್ಬಿಟ್ಟು ಮೈಂಡ್ ಲೂಸ್ ಆಗ್ಬಿಟ್ಟಿದೆ. ನಿಮ್ ಸಮಾಧಿನ ನೀವೇ ತೋಡ್ಕೊತಿದೀರಪ್ಪ. No, never. ಇವನು ಹಳೆಯ ವಿಟ್ಲಾಚಾರ್ಯ. ಹುಚ್ಚರನ್ನ ಹುಚ್ಚನಾಗಿ ಉಪಯೋಗಿಸ್ಕೊಳ್ಳೋನು ಹುಚ್ಚಲ್ವೋ ಜಾಣ. ಜೈ ಅಲಕ್ತಿರಂಜ ಏರುಂಡ ಭಗವಂತ ಕಾಪಾಡಪ್ಪ. ಜೈ ಮಾರುತಿ. ನಾಚಿಕೆ ಆಗಲ್ವೇನ್ರ ನಿಮ್ಗೆ? ವಿಲನ್ಗಳಿಗೆ ಇದೆಲ್ಲ ಶೋಭಿಸುತ್ತೆ ನಾವು ಬಿಸಾಕ್ರು. ಬಾಸ್ 3 ತಿಂಗಳಿಂದ ಬಾಟನೇ ಕೊಟ್ಟಿಲ್ವಲ್ಲ ಬಾಸ್. ಕನ್ವೇಸ್ ಅಂತೂ ಇಲ್ವೇ ಇಲ್ಲ. ಇದನ್ನಾದ್ರೂ ತಿಂದು ಹೊಟ್ಟೆ ತುಂಬಿಸ್ಕೊತೀವಿ. ಹೊಟ್ಟೆಲಿ ಗ್ಯಾಸ್ ತುಂಬಿಬಿಡುತ್ತೆ ಬಾಸ್. ಓಹೋ ಆ ಲೇ ಲೇ ಹಲ್ಕಾ ನಿರಂಜನ ತಗೊಳ್ಳಲೇ ಲಾಸ್ಟ್ ಬನ್. ಥ್ಯಾಂಕ್ಸ್ ದೊಡ್ಡ ಮುನಿಯವರೇ. ಫಸ್ಟ್ ಇನ್ಸ್ಟಾಲ್ಮೆಂಟ್ 20,000. ಇನ್ನು ನಿಮ್ ಡೀಲು ಫಿನಿಶ್ ಆಯ್ತು ಅಂತ ತಿಳ್ಕೊಳ್ಳಿ. ನೀವು ನಿಶ್ಚಿಂತೆಯಾಗಿ ಹೋಗ್ಬಿಟ್ಟು ಬನ್ನಿ. ಲೇ ಹಲ್ಕಾ ನಿರಂಜನ ಇದು ನಿನಗ್ ಕೊನೆ ಚಾನ್ಸ್. ಇದ್ರಾಗ ಏನಾರ ನೀನ್ ಫೇಲ್ ಆದಿ ಅಂದ್ರೆ ಮಕ್ಕಳ ನೀವ್ ಯಾರು ಭೂಮಿ ಮೇಲೆ ಇರಂಗಿಲ್ಲ ನೋಡು. ಬಿಡಿ ಬದಿ ಇನ್ನು ನಿಮ್ ಕೆಲ್ಸ ಹಣ್ಣು ಅನ್ಕೊಳ್ಳಿ. ಹೋಗ್ ಬನ್ನಿ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ಸ್ ನಿಮಗೆ. ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಚೆಕ್ ನಮಗೆ. ಗುಡ್ ಬೈ. ಗುಡ್ ಬೈ. ಲೇ ಹಲ್ಕಾ ನಿರಂಜನ ಬರ್ತೀನಲೇ. ಬಾಸ್ ಇವನ್ ಮಾತಿಗೆ ಹಲ್ಕಾ ನಿರಂಜನ್ ಅಂತಾನಲ್ಲ, ಯಾಕೆ? ಹಲ್ಕ ನೀವು, ನಿರಂಜನ ನಾನು. ಬಂದ್ರ ಒಳಗೆ. ಸೈಡ್ ಪ್ಲೀಸ್. ಹಾಯ್. ಏನಿದೆಲ್ಲ ಫುಡ್ ಐಟಮ್ ಎಲ್ಲಿಂದ ತರ್ತಾ ಇದ್ದೀರಾ? ಕಾಕ್ನಗಡಿಯಿಂದ. ಅದು ಗೊತ್ತು, ಹೇಗ್ ತಂದ್ರಿ? ಸಿಂಪಲ್. ಎವ್ರಿಥಿಂಗ್ ಇಸ್ ಪೇಯ್ಡ್. ಇದಕ್ಕೆಲ್ಲ ಹಣ ಎಲ್ಲಿಂದ ಬಂತು? ಅದು ನಮ್ಗೊಂದ್ ಕಂಪ್ನಿಲಿ ಕೆಲಸ ಸಿಕ್ತು, ಅಡ್ವಾನ್ಸ್ ಹಣ ಕೊಟ್ರು, ಅದ್ರಲ್ಲಿ ಕೊಂಡ್ಕೊಂಬಂದ್ವಿ. ಯಾವ ಕಂಪನಿ, ಏನ್ ಕೆಲ್ಸ? ಅದು ಕೊರಿಯೋದು. ಏನೇನೋ ಕೊರಿತಾನೆ. ಈಗ ಅದೆಲ್ಲ ಯಾಕೆ, ನಿಧಾನವಾಗಿ ಹೇಳ್ತೀವಿ. ದುಡ್ಡು ಕೊಟ್ಟು ಐಟಮ್ಸ್ ಅಂದಿದ್ದೀವಿ, ಒಲೆ ಹಚ್ಚಿ ಅಡ್ಗೆ ಮಾಡ್ತೀವಿ, ಬಾಯ್ ತೆಗೆದು ಊಟ ಮಾಡಿ. ಇವತ್ತಿಗೆ ನಾವೇ ನಳಮಹಾರಾಜರು ಗೊತ್ತಾ? ಕಮಾನ್. ಕ್ಯಾಪ್ಟನ್ ಎಲ್ಲ ಮಲಗಿದ್ದಾರೆ. ಹೌದಾ? ಓಕೆ ಸ್ಟಾರ್ಟ್. ಶುರು ಮಾಡು. ಏ ರುಂಡ ಮುಂಡ ಚಂಡ ಬೇಗ ಬೇಗ ಕೆತ್ತರೋ. ಒಂದ್ ಬೀಡಿ ಇದೆ ಕೊಡಿ ಬಾಸ್, ಯಾಕೋ ನಿದ್ದೆ ಬರ್ತಾ ಐತೆ. ಇದೇನು ವಾಸ್ತೆ? ಬಾಂಬು ಬಾಸ್. ಏನೇನೋ ತಿಂದ್ರೆ ಹಿಂಗೆ ಆಗೋದು. ನೀನು ಜಡ್ದಲ್ಲಪ್ಪ. ಮಾತ್ ಸಾಕು, ಮುಂದಿನ ಕೆಲಸ ಮಾಡಿ. ಕರೆಕ್ಟ್ ಆಗಿ ಹೊಡೆದಿದ್ದೀವ, ನೋಡ್ಕೊಂಡ್ ಬರೋ. ಹಾ ಅಲ್ಲಿ ನೋಡಿ. ಕ್ಯಾಪ್ಟನ್ ಮೋರಿ ಇದ್ದಾಗಿದೆಯಲ್ಲ ಮ್ಯಾಪ್ ನೋಡಿ. ಹಾ ಸಿಕ್ತು. ಈಗ ನಾವು ಅಲ್ಲಿಂದ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದೀವಿ. ಅಲ್ಲಿ ಕಾಣ್ತಾ ಇರೋದೇ ಕಾರ್ಪೊರೇಷನ್ ಮೋರಿ. ಅಲ್ಲಿಂದ ಮುಂದಕ್ಕೆ ಹೋಗಿ ಬಲಗಡೆಗೆ ತಿರುಗಿದ್ರೆ ನಮ್ಮ ಆಫೀಸ್ ಹೋಗಿ ಸೇರ್ತೀವಿ. ಹಾಗಾದ್ರೆ ಹೋಗಿ ಬಾಸ್ಗೆ ಸರ್ಪ್ರೈಸ್ ಕೊಟ್ಬಿಡೋಣ. ಏನ್ ನಿಯತ ನಿಂದು? 10,000 ಕೊಟ್ಟಿಲ್ಲೇನೋ ಅದಕ್ಕೆ. ಸರಿ ಕಣ್ರೋ, ನಡೀರೋ ಹೋಗೋಣ. ಏ ಸುಮ್ನಿರಿ, ನನಗಂತೂ ಸುಸ್ತಾಗೋಗ್ಬಿಟ್ಟಿದೆ. ಸ್ವಲ್ಪ ಸುಧಾರಿಸ್ಕೊಂಡು ಹೋಗೋಣ. ಅಬ್ಬಾ. ಬಾಸ್ ಏನಾಯ್ತು, ಯಾಕೆ ನಗ್ತಾ ಇದ್ದೀರಾ? ಬಾಸ್ ಬಾಸ್ ನಮ್ ಪ್ರಾಣ ನಿಮ್ ಕೈಲಿದೆ ಬಾಸ್, ಕಾಪಾಡಿ ಬಾಸ್. ಬಾಸ್ ಇದೇ ಹಾವು ಅವತ್ ತಪ್ಪಿಸ್ಕೊಂಡಿದ್ದು, ಇವತ್ ನಮ್ಮನ್ನ ನೋಡಿ ಹಿಂದೆ ಬಿದ್ಬಿಟ್ಟಿದೆ. ಬಾಸ್ 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 ಅಳ್ಬೇಡಿ ಬಾಸ್. ನಾನು ಒಂದು ಐಡಿಯಾ ಹೇಳ್ತೀನಿ. ನಾವು ಮುಂದೆ ಹೋಗೋದು ಬೇಡ, ಹಿಂದೆ ಹೋಗೋದು ಬೇಡ, ಈ ಥರ್ಡ್ ಕ್ಲಾಸ್ ದಾರಿ ಹಿಡೋಣ ಬಾಸ್. ಬಾಸ್ ಎಸ್ಕೇಪ್ ಆಗೋಣ ಬಾಸ್.